ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ತೆಂಗು ಹಾಗೂ ನೀರಾ ಮಾರಾಟವನ್ನು ಕುರಿತು ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಹೋಬಳಿ ನಾಗತಿಹಳ್ಳಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎನ್.ಟಿ. ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಸುಬ್ರಹ್ಮಣ್ಯ ಅವರೇ, ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವಯಸ್ಸು? 56 ವರ್ಷ ಸರ್. ಈಗ ಏನು ವಿದ್ಯಾಭ್ಯಾಸ? SSLC. ಜಮೀನು ಎಷ್ಟಿದೆ ಸುಬ್ರಹ್ಮಣ್ಯ ಅವರೇ? ನಮ್ಮದೊಂದು 10 ಎಕರೆ ಇದೆ. ಏನೇನು ಬೆಳೆ ಮಾಡ್ತೀರಿ? ನಾವು ಮೇಜರಾಗಿ ತೆಂಗು, ಅದರೊಳಗಡೆ ಉಪಬೆಳೆಗಳಾಗಿ ಹಣ್ಣುಗಳನ್ನ ಆರೆಂಜು ಮತ್ತು ಮೂಸಂಬಿ, ಸಪೋಟ, ಸೀಬೆ, ನಾನಾ ಬೆಳೆಗಳನ್ನ ಹಾಕೊಂಡಿದ್ದೀನಿ ತೋಟದಲ್ಲಿ. ಕಿತ್ತಳೆನೂ ಹಾಕಿದ್ದೀರಾ? ಕಿತ್ತಲೆ ಇದೆ ಸರ್. ಯಾವ ತಳಿ ಕಿತ್ತಳೆ ಹಾಕಿ? ನಾಗ್ಪುರ, ಮಹಾರಾಷ್ಟ್ರ, ನಾಗ್ಪುರ ಸರ್. ನಾಗ್ಪುರ. ಅಲ್ಲಿಂದ ತಂದ್ರೆ? ಇಲ್ಲ ಸರ್, ಇಲ್ಲಿ ಬಾಳುಪೇಟೆ ಅಂತ ಇದೆ ಸಕಲೇಶ್ಪುರದ ಹಾಸನ ಲಾಸ್ಟ್ ಬಾರ್ಡ್ರಲ್ಲಿ. ಅಲ್ಲಿ ಒಂದು ನರ್ಸರಿಯಿಂದ ತಂದೆ ಸರ್. ಹೌದಾ? ಚೆನ್ನಾಗಿ ಬಂದಿದೆಯಾ? ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ಹುಳಿ ಇಲ್ಲ, ಒಳ್ಳೆ ಸೈಜ್ ಬರ್ತಾ ಇದೆ, ಪರವಾಗಿಲ್ಲ, ಚೆನ್ನಾಗಿದೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಸ್ವಲ್ಪ ಊಜಿಗಳ ಕಾಟ ಜಾಸ್ತಿ ಆಗಿ ಔಷಧಿ ಸ್ಪ್ರೇ ಮಾಡ್ದಲೇ ತೆಗಿಯೋಕ್ಕಾಗೋದೇ ಇಲ್ಲ ಅನ್ನೋ ಒಂದು ಮಟ್ಟ ಬಂದ್ಬಿಟ್ಟಿದೆ. ನಾನು ಪ್ಯೂರ್ ಹಾಕಿದ್ದೀರಿ ಕಿತ್ತಲೆ? 50 ಗಿಡ ಇದೆ ಸರ್. ಮೋಸಂಬಿ ಎಷ್ಟು ಹಾಕಿದೆ? ಮೋಸಂಬಿ 50 ಹಾಕಿದ್ದೆ, ಈಗ ಒಂದು 20 ಇದೆ. 30 ರೋಗ ಆಗಿ ಹೋಗ್ಬಿಡ್ತು. ಅಂದರೆ ಮೋಸಂಬಿನೂ ಅಲ್ಲಿಂದಲೇ ತಂದ್ರೆ? ಎಲ್ಲ ಗಿಡಗಳನ್ನೂ ಅಲ್ಲಿಂದಲೇ, ಹಾಸನ ಬಿಟ್ಟು ಲಾಸ್ಟ್ ಬಾರ್ಡರ್ನಿಂದಲೇ ತಂದಿದ್ದು. ಓಕೆ ಓಕೆ. ಅಂದರೆ ನಿಮಗೂ ಮಲೆನಾಡು ಥರ ತೋಟ ಮಾಡಬೇಕು ಅಂತ ಆಸೆನಾ? ಖಂಡಿತ ಸರ್. ನಾನು ರೈತನಾಗಿ ಯಾವುದನ್ನೂ ಕೊಡಬಾರ್ದು ಹೊರಗಡೆ, ನನ್ನ ಜಮೀನಲ್ಲೇ ನಾನು ಬೆಳಿಬೇಕು ಅನ್ನೋದು ಮುಖ್ಯ ಉದ್ದೇಶ. ನಿಮಗೆ ಅದು ಮುಂದೆ ಓದಬೇಕು ಅನ್ನೋ ಆಸೆ ಏನಿರಲಿಲ್ವಾ? ಸರ್, ಖಂಡಿತ ಇತ್ತು. ಅಂದರೆ ಅವಾಗ ನಾವು ಬೆಳೆದಂಥ ನಮ್ಮ ಪರಿಸರದಲ್ಲಿ ಸ್ವಲ್ಪ ಹಿಂಸೆ ಆಗಿ ಸುಮ್ಮನೆ ಆಗ್ಬಿಟ್ಟೆ. ಹೌದಾ? ಈಗ ಸಾಕು ಅನ್ಸುತ್ತಾ ನೀವು ಓದಿರೋದು? ಇಲ್ಲ ಸರ್, ತುಂಬ ಬೇಜಾರಾಗ್ತಾ ಇದೆ ಮನಸ್ಸಿಗೆ. ಯಾಕೆಂದರೆ ಇವತ್ತು ಹೊರಗಡೆ ನಾನು ಸುತ್ತ ಇರ್ಬೇಕಾದ್ರೆ ನಾನು ಓದಬೇಕಾಗಿತ್ತು, ವಿಚಾರ ತಿಳ್ಕೋಬೇಕಾಗಿತ್ತು, ಇನ್ನೂ ಹೆಚ್ಚು ನಮಗೆ ಜ್ಞಾನ ಬರೋದು ಅಂತ ಅನ್ನಿಸ್ತದೆ. ಓದ್ದಲೇ ಇದ್ದು ತುಂಬ ತಪ್ಪು ಮಾಡ್ಕೊಂಡೆ ಅಂದ್ಬಿಟ್ಟು ಇವತ್ತು ನನ್ನ ಮಕ್ಕಳೆಲ್ಲರೂ ಎಜುಕೇಟೆಡ್ಗಳಾಗಿ ಮಾಡಿದ್ದೀನಿ. ಸುಬ್ರಹ್ಮಣ್ಯ ಅವರೇ, ನೀವು ಒಂದು ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯನ್ನು ಮಾಡಿದ್ದೀರಿ. ಹೌದು ಸರ್. ಅಲ್ವಾ? ಎಷ್ಟು ವರ್ಷ ಆಯ್ತು ಇದನ್ನು ಮಾಡಿ? ಸರ್, 2022 ಜನವರಿ 19ನೇ ತಾರೀಕು ನಮ್ಮ ಕಂಪನಿ ರಿಜಿಸ್ಟ್ರೇಷನ್ ಆಯಿತು. ಯಾತಕ್ಕೋಸ್ಕರ ಮಾಡ್ಕೊಂಡ್ರಿ ಈ ಕಂಪ್ನಿನ? ಸರ್, ಅದು ಕಂಪನಿ ಅದರದ್ದು ಪೂರ್ತಿ ನಾನು ಒಂದು ನಿಮಗೆ ಸಣ್ಣ ವಿವರ ಹೇಳಬೇಕು. ಈಗ ಎಲ್ಲ ಕಡೆ ಕಂಪ್ನಿ ಓಪನ್ ಮಾಡ್ತಾ ಇರೋದು ಅಧಿಕಾರಿಗಳು ಬಂದು ಅವ್ರಿಗೊಂದು ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟಲ್ಲಿ ಯಾರೋ ಒಬ್ಬರಂತ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಬಟ್ ನಮ್ದಾಗಲ್ಲ. 2019ರಲ್ಲಿ ತೋಟಗಾರಿಕಾ ಇಲಾಖೆಗೆ ನಾವು ಅರ್ಜಿ ಹಾಕಿ FEO ಏನಾರ ಬಂದಲ್ಲಿ ನಮ್ಮ ಗ್ರಾಮಕ್ಕೆ ಕೊಡಿ, ನಮಗೆ ಒಂದು FEO ಬೇಕು ಅಂತನ್ಬಿಟ್ಟು ಹೇಳಿದೆ ಸರ್. ಅರ್ಜಿ ಕೊಟ್ಟಿದ್ರಿ? ಹೌದು ಸರ್. ಅದಕ್ಕೆ FEO ಅಂದರೆ ಏನು ಅಂತ ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ. ಡಾಕ್ಟರ್ ಅರುಣಕುಮಾರ್ ಅಂತ ನಮ್ಮೂರಲ್ಲಿ ಒಬ್ಬರು ಹುಡುಗ ಇದ್ದ, ಈಗ ಅವನು ಶಿವಮೊಗ್ಗದಲ್ಲಿ ಅಪಾಯಿಂಟ್ ಆಗಿದ್ದಾರೆ ಪ್ರೊಫೆಸರ್ ಆಗಿ. ಅವರು FEO ಮಾಡಿದರೆ ಈ ಥರ ರೈತರಿಗೆಲ್ಲ ಅನುಕೂಲ ಇದೆ ಅಂತ ಹೇಳಿದಾಗ ನನ್ನ ಕರೆದು ಈ ಥರ ಮಾಡೋಣ ಅಂತ ಅಂದರು. ಸರಿ ಅಪ್ಪ, ರೈತರಿಗೆ ಒಳ್ಳೇದಾಗದಾದ್ರೆ ನಾವೊಂದು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಅಂದ್ಬಿಟ್ಟು ಅವತ್ತು ಅರ್ಜಿ ಕೊಟ್ಟು, ಅದಾದ ನಂತರ 2021ರಲ್ಲಿ ನಮ್ಮ SADH ಶಾಂತಾ ಮೇಡಮ್ ಅನ್ನೋರು ಫೋನ್ ಮಾಡಿ, ಬನ್ನಿ FEO ಒಂದು ನಾಮಂಗಲ ತಾಲೂಕಿಗೆ ಕೊಟ್ಟಿದ್ದಾರೆ, ನೀವು ಮಾಡ್ತೀನಿ ಅಂತ ಹೇಳಿದ್ರಿ, ಅದರಿಂದ ನೀವು ಉತ್ಸಾಹಕರಾಗಿರೋದ್ರಿಂದ ನಿಮಗೆ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ 2021ನೇ ಇಸ್ವಿ ನವಂಬರಿಂದ ನಾವು ಸ್ಟಾರ್ಟ್ ಮಾಡಿದ್ವು ಶೇರ್ ಕಲೆಕ್ಷನ್ ಮಾಡೋಕ್ಕೆ. ಶೇರ್ ಎಲ್ಲ ಒಂದು 500 ಶೇರ್ ಆದ ನಂತರ ಬಾಡಿ ರಚನೆ ಆಗಬೇಕು. ಎಲ್ಲ ಗ್ರಾಮಗಳಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಒಂದು 5 ಕಿಲೋಮೀಟರ್ ರೇಡಿಯಸಲ್ಲಿ ನಾವೆಲ್ಲ ಗ್ರಾಮಗಳನ್ನೂ ಆಯ್ಕೆ ಮಾಡ್ಕೊಂಡಿದ್ದೇವೆ. ಅಲ್ಲಿ ಎಲ್ಲ ಗ್ರಾಮಗಳಿಂದಲೂ ಒಬ್ಬೊಬ್ಬರನ್ನ ಡೈರೆಕ್ಟರ್ಗಳನ್ನ ತಗೊಂಡು ಜನವರಿ 19, 2022ರಲ್ಲಿ ರಿಜಿಸ್ಟ್ರೇಷನ್ ಆಯಿತು ಸರ್. ಈಗ ಕಂಪ್ನಿ ಅಂದರೆ ಏನು ಅಂತ ಅರ್ಥ ಆಗಿದೆಯಾ? ಖಂಡಿತ ಸರ್. ಹೇಳಿ, ಈಗ ನಿಮ್ಮ ದೃಷ್ಟಿಯಲ್ಲಿ ಒಂದು ರೈತ ಉತ್ಪಾದಕ ಕಂಪನಿ ಅಂದರೆ ಏನು? ರೈತ ಉತ್ಪಾದಕರ ಕಂಪನಿ ಅಂದರೆ ಮೊದಲನೇದಾಗಿ ರೈತರ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಕೊಡ್ತಕ್ಕಂಥದ್ದು. ರೈತನ ಆದಾಯ ಖರ್ಚನ್ನು ತುಂಬ ಕಡಿಮೆ ಮಾಡಬೇಕು, ಆದಾಯನ ಹೆಚ್ಚು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ರೈತ ಉತ್ಪಾದಕರ ಕಂಪನಿಗಳು ಪಾತ್ರ ತುಂಬ ಇದೆ, ಅದನ್ನು ನಾವು ಮಾಡಬೇಕು. ಈಗ ನೀವೇ ಆರಂಭದಿಂದಲೂ ಅಧ್ಯಕ್ಷರಾಗಿದ್ದೀರಾ? ಖಂಡಿತ ಸರ್. ಹೌದಾ? ಜನನೇ ನಿಮ್ಮನ್ನು ಮಾಡಿದ್ರ ಅಥವಾ ನೀವೇ ಹೇಳ್ಕೊಂಡ್ಬಿಟ್ರ ನಾನೇ ಆಯ್ತೀನಿ ಅಂತ? ಸರ್, ನನಗೆ ವಿಚಾರ ಗೊತ್ತಿಲ್ಲ ಸರ್. ಇವರೆಲ್ಲ ನನ್ನ ಬಿಟ್ಟು ನಮ್ಮ ಮೇಡಮ್ ಅವರೆಲ್ಲ ಸೇರ್ಕೊಂಡು 9 ಜನ ಸೇರ್ಕೊಂಡು ಅವರೇ ಮಾತಾಡಿಕೊಂಡು ನನಗೆ ವಿಚಾರನೇ ಗೊತ್ತಿಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ
ನಾನೇ ಅತ್ಯಂತ ಕಡಿಮೆ ವಿದ್ಯಾವಂತ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ. ಯಾಕೆಂದರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ತುಂಬ ಇದ್ದಾರೆ, ವಿಚಾರವಂತರಿದ್ದಾರೆ. ಬಟ್ ನನಗೆ ವಿಚಾರ ಗೊತ್ತಿರಲಿಲ್ಲ. ಯಾರು ಮಾಡ್ಕೊತಾರೆ, ನನಗೆ ಅದರ ಅವಶ್ಯಕತೆ ಬೇಡ, ಯಾಕೆಂದ್ರೆ ನನಗೆ ಇಂಗ್ಲೀಷು ಓದಕ್ಕೆ ಬರಲ್ಲ. ಸರಿ, ಇರ್ತಕ್ಕಂಥ ವಿಚಾರ. ನಿಮ್ಮನ್ನೇ ಮಾಡಿರೋ ಕಾರಣ ಏನಿರ್ಬೋದು ಅನ್ಸುತ್ತೆ? ನೀವೇ ಫಸ್ಟ್ ಅರ್ಜಿ ಹಾಕಿದ್ರಿ ಅಂತಲಾ? ಇಲ್ಲ ಸರ್, ನಾನು ಹಾಕಿರಲಿಲ್ಲ, ನನ್ನ ಹೆಸರಲ್ಲಿ ಅರ್ಜಿನೇ ಹಾಕಿರಲಿಲ್ಲ. ಒಂದು ನೇರ, ಬಟ್ ಯಾವುದೇ ಒಂದು ಸ್ವಲ್ಪ ತಪ್ಪುಗಳು ಬಂದಲ್ಲಿ ಖಂಡಿಸ್ತಿದ್ದೆ. ಹಾಗಾಗಿ ನಾನು ಈ ಕ್ಷಣಕ್ಕೂ ಯಾವುದೇ ಒಂದು ಇಲಾಖೆಯಲ್ಲಿ ಯಾರ ಜೊತೆ ಮಾತಾಡಬೇಕಾದ್ರೂ ನನಗೆ ಇರತಕ್ಕಂಥದ್ದು ನಾನು ನೇರವಾಗಿ ಕೇಳಿ ಅಭ್ಯಾಸ. ಆಮೇಲೆ ಸಮಾಜ ನಮ್ಮ ಗ್ರಾಮದಲ್ಲಿ ಸರ್ ಇನ್ನೊಂದು, ಸರ್ಕಾರಿ ಶಾಲೆಗಳು ಎಲ್ಲ ಕಡೆ ಅವನತಿ ಹೊಂದಿದೆ. ನಾಗ್ತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನೀವು ಸೀಟ್ ಪಡ್ಕೋಬೇಕು, ಮಕ್ಕಳಿಗೆ ಕೊಡಿಸ್ಬೇಕು ಅಂದರೆ ನೀವು 2 ತಿಂಗಳು ಮುಂಚೆನೇ ಅರ್ಜಿ ಹಾಕ್ಬೇಕು ಸರ್. ಇವತ್ತು ಸೀಟ್ ಸಿಗ್ತಿಲ್ಲ ಸರ್. ಅದೇ ಸರ್ ನಮ್ಮ ಗ್ರಾಮದ ವಿಶೇಷ. ಪುಟ್ಟ ಗ್ರಾಮ ನಮ್ಮದು, ಬಟ್ ಆ ಥರ ಇದೆ. ಇವತ್ತು 24 ಹಳ್ಳಿಗಳಿಂದ ನಮ್ಮ ಶಾಲೆಗೆ ಮಕ್ಕಳು ತತ್ತವ್ರೆ. ಆ ಒಂದು ವಿಚಾರಗಳಲ್ಲಿ ನಾವು ಊರಿನ ವಿಚಾರಗಳಲ್ಲಿ, ಶಾಲೆ ವಿಚಾರ ಆಗಲಿ ಆಸಕ್ತಿ ಹೆಚ್ಚು ತೋರ್ತಾ ಇದ್ವಿ. ಮತ್ತು ಟೀಚರ್ಸ್ಗಳು ಶಾರ್ಟೇಜ್ ಇದ್ದರೆ ನಾವೆಲ್ಲ ಸೇರಿ ಒಂದಷ್ಟು ಬಂಡವಾಳ ಹಾಕಿ ಒಂದು ಟೀಚರ್ಸ್ಗೂ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ. ಈ ಥರದ್ದೆಲ್ಲ ಮಾಡ್ತಾ ಇರೋದ್ರಿಂದ ಜೊತೆಯಲ್ಲಿ ನಮ್ಮ ಚಂದ್ರಶೇಖರ್ ಇದ್ದಾರಲ್ಲ ಸಾಹಿತಿಗಳು, ಅವರು, ಹೌದು ಸರ್, ಅವರಿದ್ದಾರೆ, ಗಂಗಾಧರ ಗೌಡರು ಇದ್ದಾರೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಅವ್ರ ಕೈಲಾದಂಥ ಸಹಾಯ ಮಾಡ್ತಾ ಇದ್ದಾರೆ. ನಾವು ಏನಾರು ಒಂದು ಗ್ರಾಮಕ್ಕೆ ಕೊಡಬೇಕು, ಈ ಗ್ರಾಮಕ್ಕೆ ನಾವೇನಾರು ಒಂದು ಕೊಡಬೇಕು ಅಂತ ಪ್ರತಿ ಕ್ಷಣನೂ ಹೇಳ್ತಾ ಇರ್ತಾರೆ. ಈಗ ನಿಮ್ಮದು ರೈತ ಉತ್ಪಾದಕ ಕಂಪ್ನಿಗೂ ನಾಗತಿಹಳ್ಳಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿ ಅಂತ ಇಟ್ಕೊಂಡ್ಬಿಟ್ಟಿದ್ರೆ ಹೆಸರು? ಇಲ್ಲ ಸರ್, ನನ್ನ ಗ್ರಾಮದ ಹೆಸರು ನಾಗ್ತಿಹಳ್ಳಿ. ಆಮೇಲೆ ನಾಗ್ತಿಹಳ್ಳಿ ವಿಶೇಷವಾಗಿ ಏನಾಗಿತ್ತು ಅಂದರೆ, ಹಿಂದಿನಿಂದ ಹೆಚ್ಚು ವಿದ್ಯಾವಂತರಿರ್ತಕ್ಕಂಥ ಗ್ರಾಮ. ಹೆಚ್ಚು ಶಿಕ್ಷಕರನ್ನ ಏನಾರ ಕೊಟ್ಟಿದ್ರೆ ನಾಗ್ತಿಹಳ್ಳಿ ಗ್ರಾಮ ಸಹ ಅವತ್ತಿನಿಂದ. ಓಕೆ. ಯಾವತ್ತೂ ನಮ್ಮ ಗ್ರಾಮನ ಶಿಕ್ಷಕರ ಗ್ರಾಮ ಅನ್ನೋರು. ನಮ್ಮದು 300 ಮನೆ ಇದೆ. ಹೆಚ್ಚು ಕಡಿಮೆ ಒಂದು 80ರಿಂದ 100 ಮನೇಲಿ ಟೀಚರ್ಸ್ ಇದ್ದರು ಹಿಂದೆ. ಈಗ ಸುಬ್ರಹ್ಮಣ್ಯ ಅವರೇ, ತೋಟಗಾರಿಕಾ ಬೆಳೆಗಳ ಒಂದು ರೈತ ಉತ್ಪಾದಕ ಕಂಪನಿ ಮಾಡೋದಕ್ಕೆ ಏನು ಕಾರಣ? ನಿಮ್ಮಲ್ಲಿ ತೋಟಗಾರಿಕಾ ಬೆಳೆ ಜಾಸ್ತಿ ಅಂತಲಾ? ಒಂದು ತೋಟಗಾರಿಕಾ ಕಂಪನಿಯಿಂದ ರೈತರುಗಳಿಗೆ ಹೆಚ್ಚು ಅನುಕೂಲಗಳನ್ನ ಸರ್ಕಾರದ ಕಡೆಯಿಂದ ತಂದು ಕೊಡ್ಬೋದು. ಮತ್ತು ರೈತರುಗಳು ಬೆಳೆದಂಥ ಪದಾರ್ಥಗಳನ್ನ ವ್ಯಾಲ್ಯೂ ಎಡಿಷನ್ ಮಾಡ್ತಕ್ಕಂಥದ್ದು, ಅಂದರೆ ಮೌಲ್ಯವರ್ಧನೆ ಮಾಡಬೇಕಲ್ಲ. ಅದಕ್ಕೆ ಈ ಥರ ಕಂಪ್ನಿಗಳಿದ್ರೆ, ಈಗ ಯಾವುದೋ ಒಂದು ನಾನು ಒಬ್ಬನೇ ಮಾಡೋಕ್ಕೆ ತುಂಬ ಕಷ್ಟ. ಅದೇ ಕಂಪ್ನಿ ಮುಖಾಂತರ ಎಲ್ಲರೂ ಸೇರ್ಕೊಂಡು ಮಾಡಿದಾಗ ತುಂಬ ಸರಳ. ಯಾವ ರೀತಿ ರಚನೆ ಮಾಡಿದ್ರಿ ಸುಬ್ರಹ್ಮಣ್ಯ ಅವರೇ? ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಇಲಾಖೆಯಿಂದ ಏನು ನೆರವು ಸಿಕ್ತು ನಿಮಗೆ? ಹೇಗೆ ಕಂಪ್ನಿ ರಚನೆ ಮಾಡಿದ್ರಿ? ಸರ್, ಅದೇ ಮೊದಲೇ ಹೇಳ್ದಂಗೆ ನಾವು ಒಂದು 500 ಶೇರು ಕಲೆಕ್ಷನ್ ಮಾಡಿದ್ವು. ಎಲ್ಲ ಬಾಡಿಯ ರಚನೆ ಆಯಿತು. ನಂತರ ಒಂದು 3 ತಿಂಗಳು ಬಿಟ್ಟು ಆಫೀಸ್ ಓಪನ್ ಮಾಡ್ಕೊಂಡು ಮಾಡಾದ್ಮೇಲೆ ಅಲ್ಲೇ ರೈತರಿಗೆ ಏನೇನು ಬೇಕು ಸವಲತ್ತುಗಳನ್ನ ತಂದು, ಏನೇನು ಬೇಕಾಗ್ಬೋದು ಅವ್ರಿಗೆ ಅವೆಲ್ಲನೂ ಅಲ್ಲಿಂದ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆವು. ಏನೇನು ತಂದ್ರಿ? ಮೊದಲದಾಗಿ ಫಸ್ಟ್ ಬೇವನಿಂಡಿ, ನಮ್ಮ ತೋಟಗಾರಿಕಾ ಇಲಾಖೆ ಮದ್ದೂರು ನಿಖರ ಬೇಸಾಯ ಮತ್ತು ಉತ್ಕೃಷ್ಟ ಕೇಂದ್ರ ಮದ್ದೂರಿನಿಂದ ನಾವು ಬೇವಿನಿಂಡಿ ತರಿಸ್ತೇವೆ. ಹೊರಗಡೆ ತಗೊಂಡ್ರೆ ಡೂಪ್ಲಿಕೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ರೈತರಿಗೆ ನಾವು ಉತ್ತಮವಾದದ್ದನ್ನೇ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ತೋಟಗಾರಿಕಾ ಇಲಾಖೆಯಿಂದನೇ ತಂದು ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಫರ್ಟಿಲೈಸರ್ ಲೈಸೆನ್ಸು ಇವೆಲ್ಲ ತಗೊಂಡು ಗೊಬ್ಬರಗಳು, ರೈತರಿಗೆ ಬೇಕಾಗಿರ್ತಕ್ಕಂಥ ಕುಡ್ಲಿಂದ ಹಿಡಿದು ಎಲ್ಲ ವಸ್ತುಗಳನ್ನು ನಮ್ಮಲ್ಲೇ ಕೊಡುವ ಹಾಗೆ ಬೇರೆ ಕಡೆಗಿಂತ ಕಡಿಮೆ ದರ್ಜೆನಲ್ಲಿ. MRP ಕೆಲವು ಟೈಮ್ MRPಗಿಂತ ಕಡಿಮೆ ದರ್ಜೆನಲ್ಲಿ ನಾವು ಕೊಡೋದಕ್ಕೆ ರೈತರುಗಳಿಗೆ ಸ್ಟಾರ್ಟ್ ಮಾಡಿದ್ವು. ಓಕೆ. ಅಂದರೆ ರೈತರಿಗೆ ಬೇಕಾದಂತಹ, ಹೌದು ಸರ್, ಗೊಬ್ಬರ, ಬೀಜ, ಔಷಧಿ ಎಲ್ಲ? ಸರ್ ಇಲ್ಲ ಸರ್, ಫಸ್ಟಿಸೈಡ್ಸು ಮತ್ತು ಸೀಡ್ಸು ನಾವು ಮಾರ್ತಿಲ್ಲ. ಯಾಕೆ ಸರ್? ನಂದು ಮುಖ್ಯ ಉದ್ದೇಶ ಫುಡ್ ಪ್ರೊಸೆಸಿಂಗಲ್ಲಿ ನಾನು ಹೆಚ್ಚು ಮುಂದಕ್ಕೆ ಹೋಗ್ಬೇಕು ಅಂತ ಒಂದು ಆಸೆ. ಓಕೆ. ಅಂದರೆ ಮೌಲ್ಯವರ್ಧನೆ ಮಾಡ್ಕೊಂಡು ಹೋಗ್ಬೇಕು. ಓಕೆ. ನಿಮ್ಮ ಭಾಗದಲ್ಲಿ ಒಂದು ತೆಂಗು ಪ್ರಧಾನವಾದ ಬೆಳೆ, ಇನ್ನು ಏನೇನು ತೋಟಗಾರಿಕೆ? ರಾಗಿ ಸರ್, ತೆಂಗು ಬಿಟ್ಟರೆ ರಾಗಿ, ಅದು ಬಿಟ್ಟರೆ ವೆಜಿಟೇಬಲ್ ಐಟಮ್ಸ್ ಇದೆ, ಅಷ್ಟು ಹೆಚ್ಚಿಲ್ಲ. ಯಾಕೆಂದರೆ ನಮ್ಮದು ನಾಗಮಂಗಲ ತಾಲೂಕು ಕೊನೆ ಬಾರ್ಡ್ರು, ನಾವು ಬರಗಾಲ ಪೀಡಿತ ಪ್ರದೇಶದವರು ಅಂತಲೇ ಘೋಷಣೆ ಆಗಿದೆ. ನಮ್ಮಲ್ಲಿ ನೀರು ಸಹ ಅಂತರ್ಜಲನೂ ತುಂಬ ಕಡಿಮೆ ಇದೆ, ನೀರಾವರಿ ಮೂಲಗಳು ಯಾವುವೂ ಇಲ್ಲ. ಹಾಗಾಗಿ ನಮ್ಮಲ್ಲಿ ತೆಂಗು ಬಿಟ್ಟರೆ ರಾಗಿ. ಹೌದಾ? ನೀವೊಂದಷ್ಟು ತೋಟಗಾರಿಕಾ ಬೆಳೆ ಬೇರೆ ಬೇರೆ ಬೆಳೆದಿದ್ದೀವಿ ಸರ್. ನಿಮ್ಮ ಸದಸ್ಯರು ಬೆಳೆದಿದ್ದಾರೆ ಆ ಥರ? ಬೆಳೆದಿದ್ದಾರೆ ಸರ್. ಸ್ವಲ್ಪ ಬೆಳೆದಿದ್ದಾರೆ. ಈರುಳ್ಳಿನೂ ಜಾಸ್ತಿ ಇರ್ಬೇಕು ನಿಮ್ಮ ಕಡೆ ಸರ್. ನಮ್ಮ ಭಾಗ ಬಿಟ್ಟು ಈ ಬೆಳ್ಳೂರು ಕ್ರಾಸಿಂದ ಅಂಚೆ ಚಿಟ್ನಳ್ಳಿ, ಅಂಚೆ ಬೂನಹಳ್ಳಿ ಅಂತ ಈ ಭಾಗಗಳು ಬರ್ತವೆ. ಅಲ್ಲಿಂದ ಪೂರ್ತಿ ಚಿನ್ನಿಯಾದವರೆಗೂ ಹೆಚ್ಚು ಈರುಳ್ಳಿ, ಈ ಥರದ್ದು ವೆಜಿಟೇಬಲ್ ಐಟಮ್ಸು ಹೆಚ್ಚು ಆ ಭಾಗದಲ್ಲಿ ಬರ್ತದೆ. ನಮ್ಮ ನಾಮಂಗಲ ತಾಲೂಕಲ್ಲಿ ಆ ಭಾಗದಲ್ಲಿ ಜಾಸ್ತಿ. ಆಯಿತು ಸುಬ್ರಹ್ಮಣ್ಯ ಅವರೇ, ಇಲಾಖೆಯಿಂದ ಏನು ನೆರವು ಸಿಕ್ತು ನಿಮಗೆ? ಇಲಾಖೆಯಿಂದ ನಮಗೆ ರಿಜಿಸ್ಟ್ರೇಷನಿಂದ ಹಿಡಿದು A to Z ಖರ್ಚು ಕೊಟ್ಟರು.
ಸ್ಟಾರ್ಟಿಂಗು. ನಮ್ಮ ಎಷ್ಟು ಖರ್ಚಾಗಿತ್ತು? ರಿಜಿಸ್ಟ್ರೇಷನ್ಗೆ 50,000 ರೂಪಾಯಿ ಮತ್ತು ಆಫೀಸ್ಗೆ ಉಪಕರಣಗಳಿಗೋಸ್ಕರ 1,00,000 ರೂಪಾಯಿ, ಕಂಪ್ಯೂಟರ್ಸು, ಟೇಬಲ್ಸು, ಚೇರ್ಸು ಇವೆಲ್ಲದಕ್ಕೂ 1,00,000 ರೂಪಾಯಿ ಕೊಟ್ಟಿದ್ದು. ಬಟ್ 1,20,000 ರೂಪಾಯಿಂದ ನಾವು ಆಫೀಸ್ಗೆ ಕಂಪ್ಯೂಟರ್ ಇವೆಲ್ಲ ಹಾಕುವಾಗಲೇ 20,000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಒಳ್ಳೊಳ್ಳೆ ಉಪಕರಣಗಳು ಬೇಕು ಅಂತ ಅಂದ್ಬಿಟ್ಟು ನಾವು 20,000 ರೂಪಾಯಿ ಹೆಚ್ಚಾಗಿ ನಾವು ತೊಗೊಂಡು, ಅದಾದ ನಂತರ ಸುತ್ತು ನಿಧಿ ಅಂತ ಮೊದಲನೇ ವರ್ಷದ ಮಾರ್ಚ್ 30ನೇ ತಾರೀಕು 25ರಲ್ಲೇ ಇರಬೇಕು 5,00,000 ರೂಪಾಯಿ ಸುತ್ತು ನಿಧಿಯನ್ನು ಕೊಟ್ಟರು, ಮೊದಲನೇ ಗ್ರ್ಯಾಂಟು. ಅದಾದ ನಂತರ ಇವತ್ತವರೆಗೂ ಬರಲಿಲ್ಲ. 5 ಲಕ್ಷ ಏನು ಮಾಡಿದ್ರಿ? ಅದನ್ನು ನಮ್ಮ ಬಿಸ್ನೆಸ್ಗೆ ಬಳಸ್ಕೊಂಡಿದ್ದೀವಿ. ಏನು ಬಿಸ್ನೆಸ್ ಮಾಡ್ತೀರಿ ಈಗ? ಅದೇ ಸರ್, ಸ್ಟಾರ್ಟಿಂಗು ರೈತರದ್ದು ಈಗ ಒಟ್ಟು ಒಂದು 9-10 ಲಕ್ಷ ಆಯಿತು. ಅದ್ರ ಜೊತೆ ಇದೊಂದು 5 ಲಕ್ಷ ಹಾಕ್ಕೊಂಡು 15 ಲಕ್ಷ ಆಯಿತು. 15 ಲಕ್ಷದಿಂದ ಏನೇನು ಬೇಕು ಎಲ್ಲ ರೈತರುಗಳಿಗೆ ಎಲ್ಲನೂ ಸವಲತ್ತುಗಳನ್ನ ಒದಗಿಸ್ತಾ ಇದ್ದೀವಿ. ಅದೇ ಏನು ಒದಗಿಸ್ತಿದ್ದೀರಿ ಹೇಳ್ರಪ್ಪ. ಸರ್, ರೈತರಿಗೆ ಅವಶ್ಯಕತೆ ಇರತಕ್ಕಂಥದ್ದು ಇವತ್ತಿನ ಇದರಲ್ಲಿ ಅನಿಮಲ್ ಫೀಡ್ಸ್ ಇದೆ, ಫರ್ಟಿಲೈಸರ್ ಇದೆ, ಇವೆಲ್ಲನೂ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಹಣ್ಣು ಕೀಳ್ತಕ್ಕಂಥ ಫ್ರೂಟ್ ಕ್ಯಾಚರು, ಬ್ರಷ್ ಕಟ್ಟರ್ಸು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈಗ ಕಳೆದ ವರ್ಷ ಕೃಷಿ ಇಲಾಖೆಯಿಂದ ಸೆಕೆಂಡರಿ ಅಗ್ರಿಕಲ್ಚರ್ನಲ್ಲಿ 2 ಎಣ್ಣೆಗಣಗಳನ್ನ ಪರ್ಚೇಸ್ ಮಾಡಿದ್ದೀವಿ. ಅದು ನಡೀತಾ ಇದೆ. ಹೌದು ಸರ್. ಎಣ್ಣೆಗಾಣ ಯಾಕೆ ಸರ್? ನಮ್ಮಲ್ಲಿ ಈಗ ಹೆಚ್ಚು ಕೊಬ್ಬರಿ ಬೆಳಿತೀವಿ, ತೆಂಗು, ಕೊಬ್ಬರಿನೇ ಜಾಸ್ತಿ ಅದರೊಳಗೂ ಮೇಜರಾಗಿ. ನಮ್ಮ ಜನಗಳು ಏನಾಗಿದೆ, ಹೊರಗಡೆ ಹೋಗಿ ಪಾಕೆಟ್ ಎಣ್ಣೆಗಳನ್ನ, ಅದು ಕೆಮಿಕಲೈಸ್ಡನ್ನ ತಂದು ಬಳಸ್ತಾ ಇದ್ರು. ಒಂದು ಕಡೆ ನಮ್ಮ ರೈತರನ್ನ ಮೊದಲು ಮನವ ಪರಿವರ್ತನೆ ಮಾಡಬೇಕು ಅಂದರೆ ನಮ್ಮಲ್ಲಿ ಗಾಣಗಳನ್ನ ಹಾಕಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಎಣ್ಣೆ ಕೊಡೋಣ, ನಾವು ಬೇರೆ ಕೇಳಿದವ್ರಿಗೆ ಎಣ್ಣೆನ ಬ್ರ್ಯಾಂಡಿಂಗ್ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಎಣ್ಣೆಗಳನ್ನ ಹಾಕಿದ್ವಿ. ಇವತ್ತು 70% ನಮ್ಮ ಗ್ರಾಮದಲ್ಲಿ ಅಂಗಡಿ ಎಣ್ಣೆಯನ್ನು ಬಳಸೋದು ಕಮ್ಮಿಯಾಗಿದೆ ಸರ್. ಎಣ್ಣೆಗಾಣಕ್ಕೆ ಇಲಾಖೆಯಿಂದ ಏನು ನೆರವು ಸಿಕ್ತು ಸರ್? 50% ಅನುದಾನ ಸಿಕ್ಕಿದೆ ಸರ್. ಎಷ್ಟು ಅಂತ? 3,60,000 ರೂಪಾಯಿ ನಮಗೆ ಅನುದಾನಗಳನ್ನ ಕೊಟ್ಟಿದ್ದಾರೆ. ನೀವೆಷ್ಟು ಹಾಕಿದಿರಿ? ನಾವು 3,60,000. ಇಲ್ಲ, ಬ್ಯಾಂಕ್ನಲ್ಲಿ ಸ್ವಲ್ಪ ಸಾಲ ಮಾಡಿದ್ದೇವೆ. ಯಾವ ಬ್ಯಾಂಕಲ್ಲಿ? ಕರ್ನಾಟಕ ಬ್ಯಾಂಕ್ ಸರ್. ಸರಿ. ಸಾಲ ಕಂಪನಿ ಹೆಸರಲ್ಲಿ ಮಾಡಿದಿರಿ? ಕಂಪನಿ ಹೆಸರಲ್ಲಿ ಸರ್. ಸಾಲ ಹಾಕ್ಬಿಟ್ಟು ಯಾವ ಊರಲ್ಲಿ ಮಾಡಿದಿರಿ ಎಣ್ಣೆ? ನಾಗತಿಹಳ್ಳಿನಲ್ಲೇ, ನಮ್ಮ ಗ್ರಾಮದಲ್ಲೇ ಮಾಡಿದ್ದೇವೆ. ಒಂದು ಗಾಣ. ಇನ್ನೊಂದು ಗಾಣನ ಈಗ ಕದಬೆಳ್ಳಿನಲ್ಲಿ ಒಂದು ಔಟ್ಲೆಟ್ ಓಪನ್ ಮಾಡಿದ್ವಿ. ಈಗ ಜನವರಿ ಓಪನ್ ಮಾಡಿದೀವಿ. ನಿಮ್ಮ ಕಂಪನಿ ಔಟ್ಲೆಟ್? ಹೌದು ಸರ್. ಈಗ ಅಲ್ಲಿ ಗಾಣನ ಈಗ ಇನ್ಸ್ಟಾಲ್ ಮಾಡಬೇಕು. ಒಂದು ಹಂಗೆ ಇದೆ ನಮ್ಮಲ್ಲಿ. ಒಂದೇ ಸಾಕಿತ್ತಲ್ಲ, ಎರಡೇನಕ್ಕೆ? ಇಲ್ಲ ಸರ್, ಈ ನಮ್ಮ ಆ ಗ್ರಾಮದ ಅದು ಕದಬೆಳ್ಳಿ ಬಂದು ದೊಡ್ಡ ಗ್ರಾಮ, ಸುಮಾರು ಒಂದು 10ರಿಂದ 20 ಹಳ್ಳಿಗಳು ಆ ಜಾಗದಲ್ಲಿ ಸೇರ್ತದೆ. ಒಂದು APMC ಮಾರ್ಕೆಟು ಇರಬೇಕು. ಹೌದು ಸರ್, APMC ಒಳಗಡೆ ನಮ್ಮದು ಇದೆ ಸರ್. ಓಹೋ, ನಿಮ್ಮ ಕಚೇರಿನ? ನಮ್ಮ ಕಚೇರಿ ಇಲ್ಲ ಸರ್, ಅದು ಔಟ್ಲೆಟ್ಟು. ಕಚೇರಿ ಬಂದು ನಾಗ್ತಿಹಳ್ಳಿಲೇ ಕಚೇರಿ ಮತ್ತು ಗೋಡೌನ್ ಎರಡೂ ಒಂದೇ ಬ್ರಾಂಚ್ ಅನ್ಕೊಳ್ಳಿ. ಬ್ರಾಂಚ್ ಆಯ್ತು. ಅಲ್ಲೇ ಈಗ ನೀವು ಇನ್ನೊಂದು ಪ್ರೊಸೆಸಿಂಗ್ ಯೂನಿಟ್ ಹಾಕ್ತೀರಿ? ಆಗ್ತಾ ಇದ್ದೀವಿ ಸರ್. ಈಗ APMC ನಲ್ಲಿ ಹ್ಯಾಕ್ ತಗೊಂಡ್ರಿ ಇದನ್ನ? ಸರ್, APMC ನಲ್ಲಿ ನಾವು ಅರ್ಜಿ ಹಾಕಿ, APMC ನಮ್ಮ ಕಾರ್ಯದರ್ಶಿ ನಾಗಮಂಗಲಕ್ಕೆ ಅರ್ಜಿ ಹಾಕಿ, ನಮ್ಮ ರೈತ ಉತ್ಪಾದಕರ ಕಂಪನಿಗೆ ಒಂದು ಗೋಡೌನ್ ಬೇಕಾಗಿದ್ದು ರೈತರಿಗೆ ಅನುಕೂಲಕ್ಕಾಗಿ ಅಂತ ಅರ್ಜಿ ಹಾಕಿದ್ದು. ಅವರು ತುಂಬ ಒಂದು 6 ತಿಂಗಳು ಏನೇನೋ ಎಣಿಸಿ ಕೊನೆಗೆ ನಮಗೆ 50% ಅನುದಾನದಲ್ಲಿ ಕೊಡಬೇಕು. ಸೊ ಬಾಡಿಗೆ 10,000 ರೂಪಾಯಿ ಇದ್ರೆ ನಮ್ಗೆ 5,000 ರೂಪಾಯಿ. ಅದರಂತೆ 7,000 ಚಿಲ್ಲರೆ ಇದ್ದಂಥ ಗೋಡನ್ನ 3,600 ಚಿಲ್ಲರೆಗೆ ನಮಗೆ ಗೋಡನ್ನ ಕೊನೆಗೆ ಈಗ 3 ತಿಂಗಳಿಂದ ಮಾಡಿಕೊಟ್ಟಿದ್ದಾರೆ. APMC ನಲ್ಲಿ ಗೋದಾಮ್ ತಗೋಬಹುದು ಅನ್ನೋ ವಿಚಾರ ಹೇಗೆ ಗೊತ್ತಾಯ್ತು ತಮಗೆ? ನಾವು ಪ್ರತಿ ಮೀಟಿಂಗ್ಗಳಿಗೆ ಮಂಡ್ಯದಲ್ಲಿ ಅಟೆಂಡ್ ಆಗ್ತಾ ಇರ್ತೀವಿ ಸರ್. ಏನು ಮೀಟಿಂಗು? ನಮ್ಮ FEOಗಳನ್ನ CEO ಮತ್ತು ಅಧ್ಯಕ್ಷರನ್ನ ಮೀಟಿಂಗ್ ಕರೀತಾ ಇರ್ತಾರೆ. ಅವ್ರಿಗೆ ಪ್ರತಿಯೊಂದು ಗಮನಕ್ಕೆ ಏನೇನಿದೆ ಸವಲತ್ತುಗಳು, ಏನೇನಿಲ್ಲ ಎಲ್ಲ ಹೇಳ್ಬೇಕು ಅಂತ. ಯಾಕೆಂದರೆ ಎಲ್ಲ ವಿಚಾರಗಳನ್ನೂ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಮ್ಮಲ್ಲಿ ವಿಚಾರವಾದಿಗಳು ಪ್ರತಿಯೊಂದು ಕಂಪ್ನಿಗಳು ಮತ್ತು ಇದು ಬೇರೆ ಬೇರೆ ತಜ್ಞರು ಬರ್ತಾರೆ, ಅವ್ರ ಮುಖಾಂತರ ಎಲ್ಲ ತಿಳ್ಕೊಂಡಿದ್ದು. ಸರಿ, ಹಾಗಾಗಿ ಅದು ಮಾಡ್ದು. ಈಗ ತಾವು ಮೌಲ್ಯವರ್ಧನೆ ಮತ್ತು ಮಾರಾಟ ಇದೇ ತಮ್ಮ ಉದ್ದೇಶ? ಹೌದು ಸರ್. ಅಂದ್ರೆ ರೈತರ ಉತ್ಪನ್ನಗಳನ್ನು ಖರೀದಿ ಮಾಡಿ ಮಾರಬೇಕು ಅನ್ನೋಂಥದ್ದು. ಹೌದು, ಅದು ಅದ್ರ ಬಗ್ಗೆ ಏನಾದರೂ ಗಮನ ಹರಿಸಿದ್ರೆ? ಹೌದು ಸರ್, ಗಮನ ಹರಿಸಿದ್ದೀವಿ. ಸೊ ನಮ್ಮಲ್ಲಿ ಏನಾಗಿದೆ, ಮೇಜರಾಗಿ ಕೊಬ್ಬರಿನ ತೆಗೆದು ನಾವು ಮಾರೋದಕ್ಕೆ ಇವತ್ತು ತುಂಬ ದೊಡ್ಡ ಕಷ್ಟ ಇದೆ ಸರ್. ಯಾಕೆ ಅಂತಂದರೆ ನಮ್ಮ ರೈತರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ಕೊಬ್ಬರಿ ಹೊಡೆದು ಮಾರ್ಕೆಟಿಗೆ ಬಿಟ್ಟರೆ ಅವನು 15 ದಿವಸದಿಂದ 1 ತಿಂಗಳು ಕಾಯ್ತಾನೆ. ಯಾವತ್ತು ಬೆಲೆ ಅಪ್ ಆಗುತ್ತೆ ಅವತ್ತು ಅಲ್ಲಿ ಬಿಡ್ತಾನೆ. ಬಟ್ ನಮ್ಮಲ್ಲಿ ಆ ಥರದ್ದು ವ್ಯವಸ್ಥೆ ಇಲ್ಲ. ಇವತ್ತೇನಿದೆ ಮಾರ್ಕೆಟಿಂಗ್ ರೇಟ್ ಅವ್ರು ನಮಗೆ ಕೊಡಬೇಕು, ನಾವು ಅದನ್ನು ಮಾರಿಬಿಡ್ಬೇಕು. ಬಟ್ ನಮ್ಮ ರೈತರು ಅದಕ್ಕೆ ಹೋಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ತೆಂಗಿನಲ್ಲಿ ಬೇರೆ ಬೇರೆ ಏನೇನು ಮಾಡ್ಬೋದು ಅಂತ ಹುಡಿಕೊಂಡು ನಾವು ಅದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋದಕ್ಕೆ ಹೊರಟು. ಈ ಕೊಬ್ಬರಿ ಅಥವಾ ಕಾಯಿ ನಮಗೆ ಹಿಂಸೆ, ಅದ್ರ ಬದಲಿಗೆ ತೆಂಗಲ್ಲಿ ಇನ್ನೂ ಹೆಚ್ಚು ಯಾಕೆ ಇವನು ಕೊಬ್ಬರಿನೇ ಯಾಕೆ ಕಾಯಬೇಕು ರೈತರು, ಎಳ್ನೀರೇ ಯಾಕೆ ಮಾಡೋಕ್ಕೋಗ್ಬೇಕು, ಅದಕ್ಕಿಂತ ಹೆಚ್ಚು ಯಾಕೆ ಲಾಭ ಕೊಡಬಾರ್ದು? ಈಗ ಎಳ್ನೀರಿಗೆ ವಿಪರೀತ ರೇಟ್ ಇದೆಯಲ್ಲ ಸರ್. ನಾವು ಅಂದ್ಕೊಂಡಿದ್ದೀವಿ ಒಂದು ಮರದಿಂದ 100ರಿಂದ 125 ಎಳ್ನೀರು ಬರೋದಕ್ಕೆ, ಅದು ಒಳ್ಳೆ ತುಂಬ ಅತ್ಯುನ್ನತವಾದ ತೋಟದಲ್ಲಿ 150 ಎಳ್ನೀರು ಬರ್ಬೋದು ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ ಅಷ್ಟೇನಾ? ಅಷ್ಟೇ ಸರ್.
ಕಾಯಿ ಆದ್ರೆ ಎಷ್ಟು ಬರುತ್ತೆ? ಅದು ಅಷ್ಟೇನೆ ಸರ್, ಎಷ್ಟು ಎಳ್ನೀರು ಬರುತ್ತೆ ಅಷ್ಟೇ ಕಾಯಿ ಬರೋದು. ಕೊಬ್ಬರಿ ಆದ್ರೆ ಎಷ್ಟು ಕ್ವಿಂಟಲ್ ಬರ್ಬೋದು ಸರ್? 1,000 ಕೊಬ್ಬರಿ ಹಾಕಿದ್ರೆ 140ರಿಂದ 160 kg ಕೊಬ್ಬರಿ ಬರ್ತಾ ಇದೆ. ಒಳ್ಳೆ ತೋಟ ಆದ್ರೆ, ಒಳ್ಳೆ ತೋಟ ಆದ್ರೆ, ನೀರಾವರಿ ಆಗಿದ್ರೆ. ನೀರಾವರಿ ಇಲ್ಲ ಅಂದ್ರೆ 1,000 ಕೊಬ್ಬರಿಗೆ 130 kg ಬರೋದು ಸುಸ್ತು. ಆಯ್ತು, ಎಳ್ನೀರ್ ಕತೆ ಹೇಳಿ. 150 ಎಳ್ನೀರು ಬರುತ್ತೆ. ಆಮೇಲೆ ನಮ್ಮ ಭಾಗದ್ದು ಮೊದಲು ನಾನು ಹೇಳಿದಂಗೆ ನಿಮಗೆ ಡ್ರೈ ಲ್ಯಾಂಡ್ ಏರಿಯಾ, ಹೆಚ್ಚು ದಪ್ಪ ಸೈಜ್ ಬರಲ್ಲ, ಸ್ವಲ್ಪ ಸೈಜ್ ಬರಲ್ಲ. ಅದರೊಳಗೂ ಏನು ಬ್ರೋಕರ್ಗಳು ಅವ್ರದ್ದೇ ಆದಂಥ ಒಂದು ರೇಟು, ಅವ್ರು ಕೇಳಿದ ಬೆಲೆಗೆ ಕೊಡಬೇಕು. ಹಂಗೆ ಕೊಟ್ಟರು ಇವತ್ತೇನು ಅಮ್ಮಮ್ಮ ಅಂದರೆ ಒಂದು ತೆಂಗಿನ ಮರದಿಂದ 4,000 to 4,500 ರೂಪಾಯಿ ಮಾಡೋಕ್ಕಾಗೋದಿಲ್ಲ ರೈತ. 40-50 ರೂಪಾಯಿ ಎಲ್ಲ ಇದೆ ಅಂತಾರೆ ಎಳ್ನೀರಿಗೆ. ಸರ್, ಅದು ಮಾರ್ಕೆಟ್ ರೇಟು. ಒಂದು ಎಳ್ನೀರನ್ನ ಮರದಿಂದ ಕೆಳಗಿಳಿಸೋಕ್ಕೆ 3 ರೂಪಾಯಿ ಚಾರ್ಜು. ಅದನ್ನು ಎತ್ತಿ ಲೋಡ್ ಮಾಡಿ ಮಾರ್ಕೆಟ್ಗೆ ಹೋಗೋದ್ರಲ್ಲಿ ಒಂದು ಎಳ್ನೀರಿಗೆ 5 to 6 ರೂಪಾಯಿ ಖರ್ಚು ಬರ್ತಾ ಇದೆ. ಸರಿ, ಹಾಗಾಗಿ ಎಳ್ನೀರು ಮಾಡ್ತಾ ಇಲ್ಲ ನೀವು? ಇಲ್ಲ ಸರ್. ಮತ್ತೆ ಏನು ಮಾಡ್ತೀರಾ ನೀವು? ಈಗದೇ ಈ ಎಳ್ನೀರು ಬದಲಾಗಿ ನೀರ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕೋತಾ ಇದ್ದೀವಿ. ಹೌದಾ? ಎಲ್ಲಿ ನೋಡ್ಕೊ ಬಂದಿದ್ದೀರಿ ಸರ್? ನಾವು ಉಡುಪಿನಲ್ಲಿ ಉಕಾಸ ಕಂಪನಿ ಅಂತ ಇದೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಜಪ್ತಿನಲ್ಲಿ ಸತ್ಯನಾರಾಯಣ ಉಡುಪ ಅಂತ ಒಂದು ಕಂಪ್ನಿ ಓಪನ್ ಮಾಡಿದ್ದಾರೆ ಅಧ್ಯಕ್ಷರು. ಅವರ ಕಂಪ್ನಿಗೆಲ್ಲ ವಿಸಿಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾವು CPCRI ಕಾಸರಗೋಡು ಅಲ್ಲಿ ಡಾಕ್ಟರ್ ಬಾಲಚಂದ್ರ ಹೆಬ್ಬಾರ್ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಎಲ್ಲ ಒಂದು ದಿನದ ನಮ್ಮ ರೈತರನ್ನ 50 ಜನಗಳನ್ನ ಕರ್ಕೊಂಡೋಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇಲ್ಲ ಇದನ್ನ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ಅವರ ಸಲಹೆ ಪಡ್ಕೊಂಡು ಅದರಿಂದ ಏನೇ ಬೆನಿಫಿಟ್ಸ್ ಇದೆ ಇವೆಲ್ಲ ತಿಳ್ಕೊಂಡು ಬಂದು ಅದನ್ನೇ ನೋಡಿದ್ರಿ ಹೇಳಿ. ಉಡುಪಿನಲ್ಲಿ ನೀರ ಮಾಡ್ತಾ ಇರ್ತಕ್ಕಂಥದ್ದನ್ನ ಒಂದು ನೋಡ್ದು, ಜೊತೆಯಲ್ಲಿ ಉಪ ಉತ್ಪನ್ನಗಳಾಗಿ ನೀರ ಉಳ್ಕೋತು ಎಕ್ಸಸ್ ಆಗಿ ಅಂತ ಅಂದಾಗ ಬೆಲ್ಲ ಮತ್ತು ಸಕ್ಕರೆ ನೀರಾದಿಂದ ಮತ್ತೆ ಹನಿ ಅಂದರೆ ಅದನ್ನು ಒಂದು ಮಿಡಲಲ್ಲಿ ಎತ್ತಿದಾಗ ಅದು ಒಂದು ಜೇನಲ್ಲಿ ಏನು ಸಿಹಿ ಇರ್ತದೆ ಆ ಥರ ತೆಂಗು ಹನಿ ಅಂತ ಅದನ್ನ ಮಾರ್ತಾ ಇದ್ದಾರೆ. ಅದನ್ನೂ ಅಲ್ಲೇ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ಕೊಂಬಂದು ಅದಾದ ನಂತರದೇ ಸಕ್ಕರೆ ಮತ್ತು ಬೆಲ್ಲ. ಅದಕ್ಕೂ ಒಂದು ಪ್ರೊಸೆಸಿಂಗ್ ಯೂನಿಟ್ ಥರ ಹಾಕಿ. ಹೌದು ಸರ್, ಅಲ್ವಾ? ಹೌದು, ಅದನ್ನು ಹಾಕೊಂಡಿದ್ದಾರೆ ಅವರು. ಹೌದು ಸರ್. ಎಲ್ಲಿ ಹೇಳಿದ್ರಿ ಜಾಗ? ಉಡುಪಿನಲ್ಲಿ ಜಪ್ತಿ ಅಂತ. ಕಂಪ್ನಿ ಹೆಸರೇನು? ಉಕಾಸ ಕಂಪನಿ ಅಂತ. ಅದರದ್ದು ಕೊಕೊನಟ್ ಅಂಡ್ ಆಲ್ ಸ್ಪೈಸಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ ಮಾಡ್ಕೊಂಡಿದ್ದಾರೆ. ಅದು ಬಟ್ ಒರಿಜಿನಲ್ ಅವ್ರದ್ದು ಉಕಾಸ ಕಂಪನಿ ಅಂತ ಇದೆ. ಆಯಿತು. ಈಗ ಅಲ್ಲಿ ಚೆನ್ನಾಗಿ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಎಷ್ಟು ಜನ ರೈತರಿದ್ದಾರೆ? ಉತ್ಪನ್ನಗಳ ಮಾರಾಟ ಎಲ್ಲ ಚೆನ್ನಾಗಿ ಆಗ್ತಿದೆಯಾ? ತುಂಬ ಚೆನ್ನಾಗಿ ಆಗ್ತಾ ಇದೆ ಸರ್. ಈಗ ಅವರಲ್ಲಿ ಕೊಡೋದಕ್ಕಾಗ್ತಾ ಇಲ್ಲ, ಬರೀ ನೀರ ಒಂದನ್ನು ಸಪ್ಲೈ ಕೊಡೋಕ್ಕಾಗ್ತಾ ಇಲ್ಲ. ಹೇಗೆ ಮಾಡ್ತಾರೆ, ಹೇಗೆ ತೆಗಿತಾರೆ ನೀರ ಅಲ್ಲಿ? ಸರ್, ಐಸೋಲೇಟೆಡ್ ಬಾಕ್ಸ್ಗಳನ್ನ ಹಾಕಿ ನೀರ ತೆಗಿಬೇಕು ಸರ್. ನಮ್ಮಲ್ಲಿ ನಮ್ಮ ರೈತರುಗಳು ನೀರ ಅಂತ ಹೇಳ್ತಿದ್ದಾರಲ್ಲ, ಅದು ನೀರ ಅಲ್ಲ, ಅದು ತಪ್ಪು, ಅದು ಕಾನೂನು ಬಾಹಿರ. ಐಸೋಲೇಟೆಡ್ ಬಾಕ್ಸ್ಗಳನ್ನ ತಗೊಂಡೋಗಿ ತೆಂಗಿನ ಮರದಲ್ಲಿ ಐಸ್ ಮಡಗಿ ಒಳಗಡೆ ಫುಡ್ ಕ್ವಾಲಿಟಿ ಪೇಪರ್ನ ಹಾಕಿ ಒಂಬಾಳೆನ ಅದನ್ನು ಕಟ್ ಮಾಡಿ, ಅದೊಂದು ಸ್ಕಿಲ್ ಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಆ ಥರ ಮಾಡಿ ಒಂದು ದಿನಕ್ಕೆ ಒಂದು ಒಂಬಾಳೆಯಿಂದ 1 to 2 ಲೀಟರ್ವರೆಗೂ ನೀರು ಅದರೊಳಗಡೆ ಶೇಖರಣೆ ಆಗುತ್ತೆ. ಅದು 5 ಡಿಗ್ರಿ ಒಳಗಡೆ ಇದ್ದರೆ ಬ್ರೌನ್ ಕಲರ್ನಲ್ಲಿ ಬರುತ್ತೆ. ಅದು ತುಂಬ ಬಣ್ಣ. ಹೌದು ಸರ್. ಅದು ತುಂಬ ಚೆನ್ನಾಗಿರ್ತದೆ. ಅದರಲ್ಲಿ ಯಾವುದೇ ಒಂದು ಕೆಮಿಕಲ್ಲು ಮಿಕ್ಸ್ ಆಗಿರಲ್ಲ. ಅಂದರೆ ಪ್ರತಿ ದಿವಸ ತೆಗಿಬೇಕಾಯ್ತು? ಪ್ರತಿದಿನ ಟ್ಯಾಪಿಂಗ್ ಮಾಡ್ಬೇಕು ಸರ್. ಹೌದಾ? ಹೌದು ಸರ್. 365 ದಿವಸನೂ ಬರುತ್ತಾ? ಹೌದು ಸರ್. ಒಂದು ಒಂಬಾಳೆ 40 to 45 ದಿನದವರೆಗೆ ಕೊಡುತ್ತೆ, ಮತ್ತೆ ಇನ್ನೊಂದು ಒಂಬಾಳೆ ಸ್ಟಾರ್ಟ್ ಆಗುತ್ತೆ. ಸರಿ. ಈಗ ಮರ ಹತ್ತೋದು, ಕುಯ್ಯೋದು, ಕಟ್ಟೋದು ಇವೇ ಆಗೋಗ್ಬಿಡುತ್ತವಲ್ಲ ಕೆಲಸ? ಪ್ರತಿದಿನ ನಾವು ರೈತರು ಅಂದರೆ ಕೆಲಸ ಮಾಡಲೇಬೇಕಲ್ವ ಸರ್? ಅಲ್ಲ, ದೊಡ್ಡ ದೊಡ್ಡ ಮರಗಳನ್ನು ಹತ್ತೋದು, ಇಳಿಯೋದು, ಅದಕ್ಕೆಲ್ಲ ಯಂತ್ರಗಳು ಬೇಕು, ವ್ಯವಸ್ಥೆ ಬೇಕು. ನಾನು ಈಗ ಏನು ಯೋಚನೆ ಮಾಡಿದ್ದೀನಿ ಅಂದರೆ, ನಾವು ಮೊದಲೇ ಕೈ ಹಾಕ್ತಾ ಇರೋದ್ರಿಂದ ಅತಿ ಎತ್ತರದ ಮರಗಳು ಬೇಡ. ಅವ್ರು ಏನು ಮಾಡಿದ್ದಾರೆ, ಪ್ರತಿ ಮರಗಳಿಗೆ ಟೈರ್ಗಳನ್ನ ಕಟ್ಕೊಂಡು ಟೈರ್ ಬ್ಯಾಲೆನ್ಸ್ ಮೇಲೆ ಮೇಕ್ ಹೋಗ್ತಾ ಇದ್ದಾರೆ. ನಾವು ಆ ಥರ ಬೇಡ. ಒಂದು 20 ಅಡಿ ಒಳಗಡೆ, ನಮ್ಮ ಭಾಗದಲ್ಲಿ 20 to 25 ಅಡಿ ಮರಗಳು ತುಂಬ ಇದೆ. ಆ ಮರದಲ್ಲಿ ಏಣಿ ಹಾಕೊಂಡು ಮಾಡ್ಬೋದು. ಉದಾಹರಣೆ ತಮಿಳ್ನಾಡಿನಲ್ಲಿ ಮಾಡ್ತಾ ಇದ್ದಾರೆ. ವೇಲಗನ್ ಪ್ರೊಡ್ಯೂಸರ್ ಕಂಪನಿ ಅಂತ ಸತ್ತಿ ತಾಲೂಕಿನಲ್ಲಿದೆ, ಅಲ್ಲಿ ಮಾಡ್ತಾ ಇದ್ದಾರೆ. ಈ ನೆಕ್ಸ್ಟ್ ಮಂತ್ ಭೇಟಿ ಕೊಡ್ತಾ ಇದ್ದೀವಿ. ಸರಿ. ಈಗ ಇಲ್ಲೇ ಅಂತ ತಿಳ್ಕೊಂಬಂದ್ರೆ CPCRI-ನಲ್ಲಿ ತೆಂಗಿನಲ್ಲಿ ಏನೇನು ಪ್ರಾಡಕ್ಟ್ಗಳನ್ನ ಮಾಡ್ಬೋದು. ತೆಂಗಿನಲ್ಲಿ ಎಳನೀರು ಮತ್ತು ಕಾಯಿಗಿಂತ ಹೆಚ್ಚು ಲಾಭ ಬರ್ತಕ್ಕಂಥದ್ದು ರೈತನಿಗೆ ಏನಿದೆ ಇದೆ ನೀರ. ನೀರ ಬಿಟ್ರೆ ಮತ್ತಿನ್ನೇನಿಲ್ಲ ಸರ್. ಹೌದಾ? ಫೈನಲ್ ಸ್ಟೇಜ್ ನೀರನೇ. ಈಗ ಹಾಗಾದ್ರೆ ನೀವು ನೀರ ಉತ್ಪಾದನೆ ಮಾಡಬೇಕು. ನೀರ ಉತ್ಪಾದನೆ ಮಾಡೋದಕ್ಕೆ 2 ಕಾರಣ. ಒಂದು, ರೈತನಿಗೆ ಆದಾಯ. 2, ಕನ್ಸ್ಯೂಮರ್ಗೆ ಒಳ್ಳೆಯ ಪಾನೀಯ ಕೊಡಬೇಕು ಅಂತ. ಯಾಕೆ ಅಂದರೆ ಇವತ್ತು ಭೂಮಿ ಮೇಲಿರ್ತಕ್ಕಂಥ ಯಾವುದೇ ನೀವು ಪಾನೀಯ ತಗೊಂಡ್ರು ಎಲ್ಲ ಕೆಮಿಕಲೈಸ್ ಎಳ್ನೀರು ಅಂದ್ಬಿಟ್ಟು. ಇದರಲ್ಲಿ 17 ಅಮಿನೋ ಆಮ್ಲಗಳಿದೆ.
ರೋಗ ನಿರೋಧಕತೆ ಶಕ್ತಿ ಹೆಚ್ಚು ಈ ನೀರಾದಲ್ಲಿದೆ. ಆದ್ದರಿಂದ ನಾವು ರೈತರಿಗೆ ಕೊಡೋದ್ರಿಂದ ಆ ಒಂದು ಹಾಸ್ಪಿಟಲ್ ಖರ್ಚುಗಳು ತುಂಬ ಕಡಿಮೆ ಆಗುತ್ತೆ. ಈಗ ಸಾಮಾನ್ಯವಾಗಿ ಮಡಿಕೆ ಕಟ್ಬಿಟ್ಟು ಇಳಿಸ್ತಾರಲ್ಲ, ಅದು ನೀರ ಅಲ್ಲ ಅಂತ ನೀವು ಹೇಳೋದು. ಅದು ಎಂಡ ಸರ್, ಅದು ಕಾನೂನು ಬಾಹಿರ ಅಲ್ವೇ? ಈ ತರ ಮಾಡಿದ್ರೆ ಅದು ನೀರ. ಹೌದು ಸರ್. ಇದಕ್ಕೆ ನೀವು ಪರ್ಮಿಷನ್ ತಗೋಬೇಕಾಗತ್ತೆ ಅಬಕಾರಿ ಇಲಾಖೆಯಿಂದ. ಅಬಕಾರಿ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, DC ಅವ್ರ ಪರ್ಮಿಷನ್ನು, SP ಅವ್ರ ಪರ್ಮಿಷನ್ನು, ತುಂಬಾ ಇಲಾಖೆಗಳ ಪರ್ಮಿಷನ್ ತಗೋಬೇಕು ಸರ್. ಹೌದಾ? ಮತ್ತು ಆ ಪರ್ಮಿಷನ್ಗೆ ಓಡಾಡಬೇಕಾಗತ್ತಲ್ಲ ನೀವು. ಹೌದು ಸರ್. ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ಇವತ್ತಿಗೂ ಪರ್ಮಿಷನ್ ಇರ್ತಕ್ಕಂಥ 4 ಕಂಪ್ನಿಗಳು. ಭದ್ರಾವತಿ ಹತ್ರ ಬಾರಂದೂರ್ ಹತ್ರ ಒಂದು ಕಂಪ್ನಿ, ಮನೋಹರ್ ಮಸ್ಕೆ ಅವ್ರದ್ದು. ಹೌದು, ಅದನ್ನ ಹೋಗಿ ನೋಡ್ಕೊಂಡ್ ಬಂದಿದ್ದೀರಾ? ಇಲ್ಲ ಸರ್, ನೋಡಕ್ಕೂ ಇಲ್ಲ. ನೋಡ್ಲಿಲ್ಲ ಸರ್. ಇನ್ನೊಂದು ಮೊಳಕಾಲೂರು ವೀರಭದ್ರಪ್ಪನವ್ರದ್ದಿದೆ. ಅದೇ ನಮ್ಮ ಹುಡುಗನೇ ನಾನು ಹೇಳಿದ್ನಲ್ಲ, ಬಿಜಿಕೆರೆ ಮೊಳಕಾಲೂರು ತಾಲೂಕು. ಹೌದು ಸರ್, ಅದು ನೋಡಿದೆ. ಅದಾದ ನಂತರ ನಮ್ಮ ಯಡಿಯೂರಿನಲ್ಲಿ ಮಹೇಶ್ ಅಂತ ಗಂಗಾಧರಯ್ಯನವ್ರ ಮಗ ಅವರು ಮಾಡ್ತಾ ಇದ್ದಾರೆ. ಅವ್ರನ್ನ ಕಳೆದ ತಿಂಗಳು ನಮ್ಮ ಹೋಟೆಲ್ ಮಯೂರದಲ್ಲಿ ಮೀಟಿಂಗ್ ಕರೆದಿದ್ದು. ಅವ್ರು ಯಾವುದೋ ಫ್ಲೈಟ್ ನನ್ನ ಬುಕ್ ಆಗ್ಬಿಟ್ಟಿದೆ, ಆ ಡೇಟಿಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು. ನಾವು ಮಂಡ್ಯ ಜಿಲ್ಲೆ ರೈತ ಉತ್ಪಾದಕರ ಎಲ್ಲರನ್ನೂ ಕರೆದು, ಕಂಪನಿಗಳ ಅಧ್ಯಕ್ಷರುಗಳು ಮತ್ತು CEO ಕರೆದು, ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಅಶೋಕ್ ಸರ್ನು ಕರೆದು ಇದ್ರ ಬಗ್ಗೆ ಒಂದು ನೀರನ್ನು ತರಿಸಿ ಜನಗಳಿಗೆ ಅವ್ರಿಗೆ ನೀರ ಕುಡಿಸಿ ಜೊತೆಯಲ್ಲಿ ನೀರ ಇಳಿಸೋ ಬಾಕ್ಸ್ಗಳು ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ಪೂರ್ತಿ ಮನವರಿಕೆ ಮಾಡಿ, ನೀರ ಯಾರು ಮಾಡ್ತಾ ಇದ್ದಾರೆ ಟೆಕ್ನಿಷಿಯನ್ ಅವ್ರನ್ನೂ ಕರ್ಕೊಂಬಂದು ಅವ್ರ ಕಡೆಯಿಂದನೂ ಸಲಹೆ ಕೊಡಿಸಿ. ಈಗ ಒಕ್ಕೂಟಕ್ಕೆ ನೀರ ಲೈಸೆನ್ಸ್ನ ತಗೋಬೇಕು. ನಾವು ಒಬ್ಬರೇ ಕಂಪ್ನಿಯವ್ರು ನಾವು ತೊಗೊಳಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ನಾವು ಒಕ್ಕೂಟ ಆದರೆ ನಮಗೆ ಈಸಿ ಇರುತ್ತೆ. ಒಗ್ಗಟ್ಟಲ್ಲಿ ಬಲ ಇದೆ ಅನ್ನಂಗೆ ನಮ್ಮ ಒಕ್ಕೂಟಕ್ಕೆ ಹೋದರೆ DC ಅವರು ರೆಡಿ ಇದ್ದಾರೆ, ಅಬಕಾರಿ DC ಅವರು ಸೈನ್ ಹಾಕ್ಕೊಡ್ತಾರೆ. ಹೌದಾ? ಹೌದು ಸರ್. ಅಂದರೆ ಈಗೆಲ್ಲ ಲೈಸೆನ್ಸ್ ಪಡೆಯೋ ಪ್ರಕ್ರಿಯೆನಲ್ಲಿ ಇದ್ದೀರಿ. ಹೌದು ಸರ್. ಮತ್ತು ಇಳಿಸೋದು, ಬಾಕ್ಸ್ಗಳ ಸಪ್ಲೈ, ಇವನ್ನೆಲ್ಲ ಹೇಗೆ, ಎಲ್ಲಿಂದ ತರಬೇಕಾಗ್ತದೆ ಇವನ್ನೆಲ್ಲ? ಇದು ಸರ್ ಮಂಗಳೂರಿನಲ್ಲಿ ಒಂದು ಕಂಪ್ನಿ ಇದೆ, ಐಸೋಲೇಟೆಡ್ ಬಾಕ್ಸ್ ಮಾಡ್ತಕ್ಕಂಥದ್ದು. ಅಲ್ಲೊಂದಿದೆ. ಅದು ಬಿಟ್ಟರೆ ತಮಿಳ್ನಾಡಿನಲ್ಲಿದೆ. ನಾವು ಬಜೆಟ್ಗಳನ್ನ ಲೆಕ್ಕಾಚಾರ ಹಾಕೊಂಡು ಯಾವುದು ಬೆಸ್ಟು ಅದನ್ನು ನೋಡಿ ನಾವು ಮಾಡಬೇಕು. ಮಾರಾಟ ಹೇಗೆ? ಮಾರಾಟ ನಮ್ಮದೇ ಆದಂಥ ಔಟ್ಲೆಟ್ಗಳು ಮಾಡಬೇಕು ಅಂತ ಇದ್ದೀನಿ ಸರ್. ಯಾಕೆ ಅಂದರೆ ನಮ್ಮದೇ ಆದಂಥ ಔಟ್ಲೆಟ್ಗಳು ಮಾಡ್ಕೊಂಡು ಹೋದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇವತ್ತು ನಿರುದ್ಯೋಗ ಸಮಸ್ಯೆ ತುಂಬ ಇದೆ. ಅದನ್ನು ಈಗ ಒಬ್ಬರು ಹೆಣ್ಮಗಳು ಬಿಟ್ಟು ಅಲ್ಲೇ ಒಂದು ನಾವು ಶಾಪ್ ಹಾಕ್ಕೊಟ್ರೆ ಆರಾಮ್ಸೆಯಾಗಿ ಅವ್ರಿಗೂ ಒಂದು ಉದ್ಯೋಗ ಸಿಕ್ತಂಗೆ ಆಯ್ತದೆ. ಜನ ಕುಡಿತಾರೆ ಅಂತೀರಾ? 100% ಕುಡಿತಾರೆ ಸರ್. ಅವರಿಗೆ ನಾವು ಏನಾಗಿದೆ ಅಂದರೆ ಜನಗಳಿಗೆ ತಿಳುವಳಿಕೆ ಕಡಿಮೆ ಆಗಿದೆ ಇದ್ರ ಬಗ್ಗೆ. ನೀರ ಅಂದರೆ ಎಂಡ ಅಂತ ಒಂದು ಬಂದ್ಬಿಟ್ಟಿದೆ ಅಲ್ವಾ? ಅದನ್ನು ಹೋಗಲಾಡಿಸ್ಬೇಕು. ಹೇಗೆ ಹೋಗಲಾಡಿಸೋದು? ಈಗ ಅದಕ್ಕಾಗಿ ನಾನು ಮೊದಲನೇದಾಗಿ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆನೇ ಒಂದು ಔಟ್ಲೆಟ್ ಓಪನ್ ಮಾಡಬೇಕು ಅಂತ. ಆಸ್ಪತ್ರೆ ಹತ್ರನೇ ಒಂದು ಔಟ್ಲೆಟ್ ಓಪನ್ ಮಾಡಬೇಕು. ಯಾಕೆಂದರೆ ಇದರಿಂದ ಹೌದು ಸರ್. ಯಾಕೆಂದರೆ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ನಾವು ನೋಡಬೇಕಲ್ವಾ. ಇವತ್ತು ಎಷ್ಟೋ ಅಲ್ಲಿ ಶುಗರ್ ಪೇಷಂಟ್ ಇದ್ದಾರೆ. ಇದನ್ನು ನಿತ್ಯ ಕುಡಿಯೋದ್ರಿಂದ ಶುಗರ್ ಆಟೋಮೆಟಿಕ್ ಡೌನ್ ಆಗ್ತಾ ಇದೆ ಸರ್. ಈಗ ಆಲ್ರೆಡಿ ನಾನು ಈ 1 ತಿಂಗಳಿಂದ ರಿಸರ್ಚ್ ಮಾಡ್ತಾ ಬರ್ತಾ ಇದ್ದೀವಿ. ಹೆಚ್ಚು ಇಲ್ಲ ಸರ್. ಈಗ ನಾವು ಬೇರೆಯವ್ರ ಮೇಲೆ ಮಾಡ್ತಾ ಇಲ್ಲ ಸರ್. ನಮಗೆ ಬೇಕಾದವರು, ಈಗ ನಮ್ಮ ರಿಲೇಷನ್ಸ್ ಯಾರು ಇದ್ದಾರೆ ಅಥವಾ ನಮ್ಮಲ್ಲಿ ಪೇಷಂಟ್ ಇದ್ದಾರೆ, ನೀವು 1 ವಾರ ಕುಡೀರಿ, ಚೆಕ್ ಮಾಡ್ಸೋಣ. 1 ವಾರ ಕುಡೀರಿ ಮತ್ತೆ ಚೆಕ್ ಮಾಡೋಣ. ನೀವು ಇಲ್ಲಿ ಇಳಿಸ್ತಾನೆ ಇಲ್ಲ, ಎಲ್ಲಿಂದ ತರಿಸ್ತಿದ್ದೀರಿ ಸರ್? ಹೊರಗಡೆಯಿಂದ ತರಿಸ್ತಾ ಇದ್ದೀನಿ ಸರ್. ತರಿಸ್ತಾ ಇದ್ದೀರಾ? ಸರಿ. ಏನು ಧಾರಣೆಗೆ ಸಿಗುತ್ತೆ ನಿಮಗೆ? ಅಲ್ಲಿ ನಮಗೆ 140 ರೂಪಾಯಿ ಕೊಡ್ತಾರೆ. ಇಲ್ಲಿ ಭದ್ರಾವತಿ 160 ರೂಪಾಯಿ ಬೀಳ್ತಾ ಇದೆ. ಈಗ ನೀವಾದ್ರೂ ಅದೇ ದಾರಕ್ಕೆ ಮಾರಬೇಕಾಗ್ತದ ಪ್ಯಾಕಿಂಗು? ಇಲ್ಲ ಸರ್, ನಾನೀಗ ಮಂಗಳೂರಿನ ಜೊತೆ ಒಂದು ಟೈಪ್ ಮಾಡ್ಕೋತಾ ಇದ್ದೀನಿ. ಕೆನರಾ ಕೋಕೋನಟ್ ಪ್ರೊಡ್ಯೂಸರ್ ಕಂಪನಿ ಅಂತ ಒಂದಿದೆ. ಅವ್ರಿಗೆ ಡೈಲಿ 1,000 ಲೀಟ್ರ್ ನೀರು ಬೇಕಾದ್ರೆ ಕೊಟ್ಟು ತಗೋತೀವಿ ಅಂತ ಅವರು 110 ರಿಂದ 120 ರೂಪಾಯಿಗೆ ಕೇಳ್ತಾ ಇದ್ದಾರೆ. ಹೌದಾ? ಈಗ ನೀವೇ ಇಲ್ಲಿ ಮಾಡೋದೇ ಆದರೆ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಥರ ಹಾಕಬೇಕು, ಪ್ಯಾಕಿಂಗ್ ಘಟಕ ಒಂದು ಹಾಕಬೇಕು. ಹೌದು ಸರ್. ಇದಕ್ಕೆಲ್ಲ ಬಂಡವಾಳ ಯಾರು ತೊಡಗಿಸ್ತಾರೆ? ಇದಕ್ಕೆ ಬಂಡವಾಳ ಬ್ಯಾಂಕ್ನಿಂದ ಸಾಲ ಮಾಡಬೇಕು. ನೀವೇ ಮಾಡ್ತೀರಾ? ನಾವು ಮಾಡಬೇಕು. ಮತ್ತು ಕೆಲವು ಇದಕ್ಕೆ ಈ ಪ್ರಾಜೆಕ್ಟ್ಗೆ ಕೆಲವೊಂದು ಸಬ್ಸಿಡಿಗಳಿದೆ. ಆ ಸಬ್ಸಿಡಿಗಳು ಎಲ್ಲೆಲ್ಲಿದೆ ನಮ್ಮ ಕೋಕೋನಟ್ ಅದೇ ಸರ್ ಸಂಪರ್ಕ ಮಾಡಿದ್ದು ಸರ್. ಅವ್ರನ್ನೂ ಕರೆಸಿದ್ದು. ಅಲ್ಲೇನಾಗಿದೆ ಅಂದರೆ ಗೊಂದಲ ಸೃಷ್ಟಿಯಾಗಿದೆ ಸರ್. ಅವ್ರದ್ದು ಬರೀ 30% ಅಂತ ಹೇಳ್ತಾರೆ ಸಬ್ಸಿಡಿನ. ಈಗ ನಾನು 10 ಲಕ್ಷ ಬಂಡವಾಳ ಹಾಕಿದ್ರೆ ಅವ್ರಿಗೆ 3 ಲಕ್ಷ ಕೊಡ್ತೀನಿ ಅಂತಾರೆ. ಸೊ ಅವ್ರದ್ದು ಇರೋದು 10 ಲಕ್ಷದವರೆಗೂ 15 ಲಕ್ಷದವರೆಗೂ ಮಾತ್ರ ಕೊಡ್ತೀವಿ ಅಂತಂದರೆ ಅವ್ರ ಸಬ್ಸಿಡಿ ಅಮೌಂಟ್ನ. ಅದಕ್ಕೆ ಮೇಲೆ ನಾವು ಕೊಡೋಕ್ಕೆ ಬರಲ್ಲ ಅಂತ. ಈಗ ಅದಕ್ಕೆ ಬೇರೆ ಬೇರೆ ಇಲಾಖೆಗಳ ಜೊತೆ ಟೈಅಪ್ ಆಗಿ ನಮಗೆ ಏನು ಈಗ ಒಂದು ಜಲನಯನ ಇಲಾಖೆದು ಬಿಂಡಿಗನಲ್ಲಿಗೆ 1 ಕೋಟಿ ರೂಪಾಯಿ ಮೇಲೆ ಒಂದು ಪ್ರಾಜೆಕ್ಟ್ ಬಂದಿದೆ ಸರ್. ಅದನ್ನು ಕೋಕೋನಟ್ ಬೇಸಿಸ್ ಮೇಲೆ ಮಾಡಬೇಕು. ಈಗ ಅದನ್ನು ನಮ್ಮ JD ಸಾಹೇಬ್ರು ಏನು ಹೇಳ್ತಿದ್ದಾರೆ ಅಂದರೆ ಬಿಂಡಿಗನವಿಲೆ, ನಾಗ್ತಿಹಳ್ಳಿ, ಬೆಳ್ಳೂರು ಜೋಡೆತ್ತು ಈ 3 ಕಂಪ್ನಿಗಳು ಟೈಅಪ್ ಆಗಿ ಮಾಡಿ ನಿಮಗೆ ಬೆನಿಫಿಟ್ ಆಗುತ್ತೆ.
ಕೇಂದ್ರ ಬಿಂದು ಕದಬೆಳ್ಳಿ ಮಾಡ್ಕೊಳ್ಳಿ. ಒಳ್ಳೆ ಆಲೋಚನೆ. ಹೌದು ಸರ್. ಆದ್ರೆ ನೀವೆಲ್ಲ ಸೇರ್ಕೋಬೇಕಲ್ಲ. ನಾವು ರೆಡಿ ಇದ್ದೀವಿ ಸರ್. ನಾನು ಆ ಒಂದು ವಿಚಾರದಲ್ಲಿ ರೈತರುಗಳಿಗೂ ಅನುಕೂಲ ಆಗಬೇಕು, ನಮ್ಮ ಕಂಪ್ನಿಗೂ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಈಗ ಅದಕ್ಕೆ ರೆಡಿಯಾಗಿದ್ದೇವೆ. ಈಗ ಸುಬ್ರಹ್ಮಣ್ಯ ಅವರೇ, ಕೆಲವು ಸರಿ ತೆಂಗಿಗೆ ಧಾರಣೆ ಇರುತ್ತೆ, ಕೆಲವು ಸರಿ ಎಳ್ನೀರಿಗೆ ಧಾರಣೆ ಇರುತ್ತೆ, ಕೆಲವು ಸರಿ ಕೊಬ್ಬರಿಗೆ ಧಾರಣೆ ಇರುತ್ತೆ. ಹೌದು ಸರ್. ಹಾಗಾಗಿ ಅದಕ್ಕೂ ಒಂದು ಮಾರುಕಟ್ಟೆ ಸೃಷ್ಟಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ಹೌದು ಸರ್, ಬರ್ತೀನಿ. ಈಗ 90ರ ದಶಕದಿಂದ ತಗೊಳ್ಳೋಣ, ಇಲ್ಲಿ ಗಂಟಲು ಎಷ್ಟಾಗಿದೆ ಸರ್? ಅಲ್ಲ ಕಾಯಿ ರೇಟ್ ಎಷ್ಟಾಗಿದೆ, ನಾನು ಕೊಬ್ಬರಿ ರೇಟ್ ಎಷ್ಟಾಗಿದೆ? ಈಗ ಪ್ರತಿಯೊಬ್ಬರಿಗೂ ನೀರ ಇಳ್ಸಕ್ ಆಗ್ದಲೇ ಇರಬಹುದು. ಹೌದು. ಕೆಲವ್ರನ್ನ ಎಳ್ನೀರ್ನೇ ಮಾರ್ತೀನಿ ಅನ್ಬೋದು. ಸದಸ್ಯರ ಬಗ್ಗೆ ನಾನು ಹೇಳ್ತೀನಿ. ಕೆಲವರು ಕಾಯಿ ಮಾರ್ತೀನಿ ಅನ್ಬೋದು, ಕೆಲವರು ಕೊಬ್ಬರಿನೇ ಮಾರ್ತೀನಿ ಅನ್ಬೋದು. ಈಗ ನೀವು ಕಂಪ್ನಿಯವರು ಒತ್ತಡ ಹೇರಕ್ಕಾಗಲ್ಲ. ಇಲ್ಲ ಸರ್, ನಾವು ಯಾರಿಗೂ ಈ ಒಂದು ವಿಚಾರದಲ್ಲಿ ಒತ್ತಡ ಏರೋದಿಲ್ಲ. ಮತ್ತೆ ಅದಕ್ಕೂ ಕೂಡ ನೀವು ಮಾರುಕಟ್ಟೆ ಸೃಷ್ಟಿ ಮಾಡ್ಬೇಕಲ್ವಾ? ನಾವು ಮಾರುಕಟ್ಟೆ ಸೃಷ್ಟಿ ಮಾಡಬೇಕು ಸರ್. ನಾವು ಮೊದಲೇ ಹೇಳ್ದ ಹಾಗೆ ನಮ್ಮ ರೈತರುಗಳು ಕೊಬ್ಬರಿ ವಿಚಾರಕ್ಕೆ ಬಂದಾಗ ವೇಟಿಂಗ್ ಲಿಸ್ಟ್ ಕಾಯ್ತಾರೆ. ನನಗೆ ಅಲ್ಲ, ಅದನ್ನ ನೀವೇ ಖರೀದಿ ಮಾಡಿ ಕಂಪ್ನಿನಲ್ಲಿ ಇಟ್ಟು ಹೇಗಿದ್ರು APMC ನಲ್ಲಿ ಮಳಿಗೆ ತಗೊಂಡಿದ್ದೀರಿ, ಕಾದ್ಬಿಟ್ಟು ಮಾರ್ಬೋದಲ್ಲ. ಅಷ್ಟೊತ್ತಿಗೆ ಲಾಸ್ ಬರುತ್ತೆ ಸರ್. ಯಾಕೆ ಲಾಸ್ ಯಾಕೆ ಬರುತ್ತೆ? ಕೊಬ್ಬರಿ ಲಾಸ್ ಬರುತ್ತೆ. ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ನಾವು ವೆಯ್ಟಿಂಗ್ ಪೀರಿಯಡ್ ಮಡಿಕತ್ತೀವಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ನಾಳೆ ಬಂದವರು ಇವತ್ತಿನ ರೇಟಿಗೆ ದರಕ್ಕೆ ನಮಗೆ ಪಟ್ಟಿ ಮಾಡಿ ಅಂದರೆ ನಾವು ಒಬ್ಬ ರೈತನಿಗೆ ಕಡೆ ಪಕ್ಷ 20 ಲಕ್ಷ 30 ಲಕ್ಷ ಬಿಲ್ಲಿಂಗ್ ಕೊಡಬೇಕಾಗತ್ತೆ. ನಮ್ಮ ಕಂಪನಿ ಆ ಗ್ರೋತ್ ಇಲ್ಲ, ನಮ್ಮಲ್ಲಿ ಅಷ್ಟು ಬಂಡವಾಳ ಇಲ್ಲ. ಅದು ಇಂಪಾರ್ಟೆಂಟು. ಓಕೆ, ಅಂದ್ರೆ ಆ ಲೆವೆಲಿಗೆ ನೀವು ಇನ್ನೂ ಬೆಳಿಬೇಕು ಸರ್. ಅಲ್ವಾ? ಹೌದು. ಹಾಗಾಗಿ ನೀವು ಇನ್ನೊಂದಷ್ಟು ಕಂಪ್ನಿಗಳನ್ನು ಸೇರಿಸ್ಕೊಂಡು ಒಕ್ಕೂಟದ ಥರ ಮಾಡಿಕೊಂಡು ಬೆಳಿಬೇಕು ಸರ್. ಓಕೆ, ಆಯ್ತರಪ್ಪ. ಈಗ ನಿಮ್ಮ ಸದಸ್ಯರೆಲ್ಲ ಏನಂತಾರೆ? ಎಲ್ಲ ಒಪ್ಕೊಂತಾರ ನಿಮ್ಮೆಲ್ಲ ಚಟುವಟಿಕೆಗಳಿಗೆ? ನೀವು ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದೀರಿ? ಮಾಡ್ತಾ ಇದೀವಿ ಸರ್. ಮತ್ತೆ ಶೇರ್ನೇನಾದರೂ ಇನ್ನೂ ಜಾಸ್ತಿ ಸಂಗ್ರಹಿಸ್ತಾ ಇದ್ದೀರಾ? ಅವಕಾಶ ಇದೆಯಾ? ಹೌದು ಸರ್. ಶೇರ್ಗಳನ್ನ ಮುಂಚೆ ನಾವೇನು ಮಾಡಿದ್ದೋ, ಪ್ರತಿ ಊರಿಗೆ ಹೋಗಿ ನೀವು ಶೇರ್ ಹಾಕಿ ಅಂತ ಇದು ಮಾಡ್ತಾ ಇದ್ರಿ, ಕೇಳ್ತಾ ಇದ್ದೋ. ಇವತ್ತು ನಮ್ಮ ಕಂಪ್ನಿ ಬೆಳೀತಾ ಇರತಕ್ಕಂಥ ಲೆವೆಲ್ನಲ್ಲಿ ಅವರೇ ಬಂದು ನಮ್ಮಲ್ಲಿ ಶೇರ್ಗಳನ್ನ ನಂದೊಂದು ಶೇರ್ ಹಾಕಪ್ಪ ಅಂತ ಆಗ್ತಾ ಇದ್ದಾರೆ. ಎಷ್ಟಾಗಿದೆ ಶೇರ್? ಈಗ 800 ಆಗಿದೆ ಸರ್. ಓ, ಕಮ್ಮಿನೇ ಇನ್ನೂ? ಇಲ್ಲ ಸರ್, ನಾವು ಮೊದಲಂಗೆ ಮನೆ ತಕ್ಕ ಹೋಗ್ತಾ ಇಲ್ಲ. ಈಗ ಅವರೇ ನಮ್ಮಲ್ಲಿ ನೋಡ್ಕೊಂಬರ್ಲಿ ಅಂತ. ಈಗ ನಮ್ಮ ಬಿಸ್ನೆಸ್ ನೋಡ್ಕೊಂಡೆ ಅವರು ನಮ್ಮ ಹತ್ರ ಬರೋದು. ಓಕೆ. ನಿಮ್ಮ CEO ಯಾರು? ಚೇತನ್ ಅಂತ ಸರ್. ಹೌದಾ? ಅವರು BSc ಕೃಷಿ ಪದವೀಧರ? ಹೌದು ಸರ್. ಹೌದು. ಸಂಬಳ ಎಷ್ಟು ಕೊಡ್ತೀರ ಅವ್ರಿಗೆ? ಅದು ಅವರಿಗೆ ಸರ್ಕಾರ ಮುಂಚೆ 23,000 ರೂಪಾಯಿ ನಿಗದಿ ಮಾಡಿತ್ತು ಸರ್. ಈಗ ನಮ್ಮ ಕಂಪ್ನಿ ಲಾಭದ ಮೇಲೆ ಲಾಭದ ಅನುಸಾರವಾಗಿ ನಮ್ಮೆಲ್ಲ ಕಂಪನಿ ಖರ್ಚುಗಳು ಇವೆಲ್ಲ ನೋಡಿಕೊಂಡು ಅವ್ರಿಗೆ ಕೊಡ್ತಾ ಇದ್ದೀವಿ. ಇನ್ಯಾರಿದ್ದಾರೆ ನಿಮ್ಮಲ್ಲಿ ದುಡಿಯುವಂಥ ಕೆಲಸಗಾರ? ಇನ್ನೊಬ್ರು DO ಅಂತ ಮಾಮೂಲಿ ಒಬ್ರು ತಗೊಂಡಿದ್ದು, ಅವ್ರನ್ನ ಡಾಟಾ ಎಂಟ್ರಿ ಆಪರೇಟರ್, ಅವ್ರನ್ನ ಬಂದು ಕದಬೆಳ್ಳಿಗೆ ಔಟ್ಲೆಟ್ಗೆ ಹಾಕಿದ್ದೇವೆ. ಬ್ರಾಂಚ್ ಆಫೀಸ್ ಹಾಕ್ಬಿಟ್ಟು ಇಬ್ಬರೇ ಕೆಲಸ ಮಾಡೋದು? ಇಬ್ಬರೇ ಸರ್. ನೀವೇನೇನು ಕೆಲಸ ಮಾಡ್ತೀರಿ ಅಧ್ಯಕ್ಷರು? ಸರ್, ನಂದು FEOನಲ್ಲಿ ಏನೇನು ಆಗು ಹೋಗುಗಳು ಅಥವಾ ಏನಾರ ಮೆಟೀರಿಯಲ್ ತರಿಸ್ಬೇಕಾ, ಪ್ರತಿಯೊಂದು ಯಾವುದೇ ಒಂದು ಕಂಪ್ನಿ ಜೊತೆ ಏನಾರು ಒಡಂಬಡಿಕೆ ಮಾಡ್ಕೋಬೇಕು ಅಂದರೆ ಆ ಥರ ವಿಚಾರದಲ್ಲಿ ನಾನು ಹೆಚ್ಚು ಓಡಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಎಣ್ಣೆಗಾಣದ ವಿಚಾರಕ್ಕೆ ಬಂದಾಗ ಈ ಕ್ಷಣದವರೆಗೂ ₹1 ಸಹ ಯಾರಿಗೂ ಲೇಬರಿಂಗ್ ಕೊಟ್ಟಿಲ್ಲ, ವಿತ್ ವೈರಿಂಗ್ ಸಮೇತ. ಯಾರು ಮಾಡಿದ್ದಾರೆ? ನಾನೇ ಸರ್. ನಿಮಗೆ ಬರುತ್ತೆ? ಹೌದು ಸರ್. ಹೌದು. ಏನೇನು ಕಲ್ತ್ಕೊಂಡಿದ್ದೀರಿ ಸುಬ್ರಹ್ಮಣ್ಯ ಅವರೇ? ನಂದು ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಷಿಯನ್ನು ಎಲ್ಲ ಇದೆ ಸರ್. ಓಕೆ. ಎಣ್ಣೆಗಾಣದ ಬಗ್ಗೆ ಒಂಚೂರು ಹೇಳಿ ವಿವರನ. ಎಲ್ಲಿಂದ ತರಿಸಿದ್ರಿ ಗ್ರಾಣ? ಅದರ ಕೆಪಾಸಿಟಿ ಏನು? ಎಷ್ಟು ಎಣ್ಣೆ ಉತ್ಪಾದನೆ ಮಾಡ್ತಿದ್ದೀರಿ? ಸರ್, ನಮ್ಮದು ಎಣ್ಣೆಗಾಣ ನಾನು ಒಳ್ಳೆ ಕ್ವಾಲಿಟಿದು ಬೇಕು ಅಂತಂದ್ಬಿಟ್ಟು ತುಂಬ ರಿಸರ್ಚ್ ಮಾಡ್ತಾಯಿದ್ದೆ. ನನಗೆ ಕೊಯಮತ್ತೂರು ನೆಟ್ವರ್ಕು ತುಂಬ ಚೆನ್ನಾಗಿತ್ತು. ಬಟ್ ಕೊಯಮತ್ತೂರಲ್ಲಿ ಅಷ್ಟು ಕ್ವಾಲಿಟಿ ಇಲ್ಲ ಅಂತ ನನಗೆ ಕಂಡು ಬಂತು. ನಾನು ರಿಸರ್ಚ್ ಮಾಡ್ತಾ 60 ರಿಂದ 70 ವರ್ಷ ಹಳೇ ಕಂಪ್ನಿಗಳು ಯಾವವೆ, ಅವ್ರು ಏನೇನು ಮಾಡ್ತಾವ್ರೆ, ಹೊರಗಡೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಗಾಣಗಳನ್ನ ಕಳಿಸ್ತಾ ಇರ್ತಕ್ಕಂಥವ್ರು ಯಾರು ಅಂತ ಹುಡುಕಿದಾಗ ಆಂಡವರ್ ಕಂಪ್ನಿ ಅಂತ ಈ ರೋಡಲ್ಲಿ ಒಂದಿದೆ ಸರ್. ಆ ಕಂಪ್ನಿದು ನಂಬರ್ ತಗೊಂಡು ನಾನು ಅವ್ರ ಜೊತೆ ಮಾತಾಡಿದೆ. ನನಗೆ ತಮಿಳ್ ಬರೋದ್ರಿಂದ ನನಗೆ ಅದು ಯಾವುದೋ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅವ್ರ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ವಿಚಾರ ಮಾಡಿದಾಗ ವುಡ್ ಪ್ರೊಸೆಸಿಂಗ್ ಹಾಕಿರೋ ಹೆಂಗೆ, ಸ್ಟೀಲ್ ಪ್ರೊಸೆಸಿಂಗ್ ಹಾಕಿದರೆ ಹೇಗೆ ಎಲ್ಲನೂ ವಿಚಾರ ಮಾಡಿದೆ. ವುಡ್ ಪ್ರೊಸೆಸಿಂಗ್ ಹಾಕೊಂಡು ನೀವು ಗಾಣನ ಬಾಡಿಗೆ ಹೊಡಿತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ, ಜೊತೆಯಲ್ಲಿ ಹೆಚ್ಚು ವರ್ಕ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದರು. ಹಾಗಾಗಿ ಅವ್ರ ಗೈಡ್ಲೈನ್ ಮೇಲೆ ಮರದ ಗಾಣದ ಬಗ್ಗೆ ವಿಚಾರಿಸಿದ್ರೆ ಮರದ ಗಾಣದ ಬಗ್ಗೆ ವಿಚಾರ ಮಾಡಿದೆ. ಅವಾಗ ಕೇಳಿದಾಗ ಅದರಲ್ಲಿ ಆಯಿಲ್ ಪರ್ಸೆಂಟೇಜ್ ಸಹ ಕಡಿಮೆ ಇಳಿಯುತ್ತೆ. ಅದರಲ್ಲೂ ಹೀಟ್ ಆಗುತ್ತೆ, ಇದರಲ್ಲೂ ಹೀಟ್ ಆಗುತ್ತೆ. ನೀವು ಮಾಡ್ತಾಯಿದ್ದೀರಿ, ನೀವು ರಿಪೇರ್ಸ್ ಕಡಿಮೆ ಮತ್ತು ನಿಮಗೆ ಖರ್ಚು ಕಡಿಮೆ ಆಗಬೇಕು ಅಂತ ಅನ್ನೋದೇನಾರ ಇದ್ದರೆ ಸ್ಟೀಲ್ ಪ್ರೊಸೆಸಿಂಗ್ನೇ ಸ್ಟೈನ್ಲೆಸ್ ಸ್ಟೀಲ್ನ ತಗೊಳ್ಳಿ, ಅದು ನಿಮ್ಗೆ ಅನುಕೂಲ ಆಗುತ್ತೆ. 1 ಗಂಟೆಗೆ ನಮ್ಮ ಗಾಣ ಈಗ 45 kg ಕೊಬ್ಬರಿನ ಹರಿಯುತ್ತೆ.
1 kg ಕೊಬ್ಬರಿ ಹರಿದ್ರೆ ಎಷ್ಟು ಲೀಟರ್ ಬರ್ಬೋದು ಸರ್, ಎಷ್ಟು ml? 600 to 700 ಗಂಟಲು ಬರುತ್ತೆ ಸರ್. ಹೌದಾ? ಹೌದು ಸರ್. ಓಹೋ, ಪರವಾಗಿಲ್ಲ. ಸರ್ 600ಕ್ಕಿಂತ ಕೆಳಗಡೆ ಇದುವರೆಗೂ ನಮ್ಮ ಗಾಣ ಬಂದಿಲ್ಲ ಸರ್, ಒಳಗಡೆ ಬಂದಿಲ್ಲ. 600 ಮೇಲೆ ಸರ್ 625 ml ಇಂದ 710 ml ಗಂಟಲು ಬಂದಿದೆ. 710. ಅಂದ್ರೆ ನಿಮ್ಮಲ್ಲೆಲ್ಲ ನೀರು ಕಡಿಮೆ ಇರೋದ್ರಿಂದ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಕೊಬ್ಬರಿನಲ್ಲಿ ಅಲ್ವಾ? ಇಲ್ಲ ಸರ್, ನೀರಿನ ಜಾಗದಲ್ಲಿ ಈಗ ನಮ್ಮ ಯರಗನಹಳ್ಳಿ ಭಾಗದಲ್ಲಿ ಕೆರೆಗಳಿದೆ. ಆ ಭಾಗದ್ದು ಕೊಬ್ಬರಿಗಳು ಬಂದರೆ 700 ml ಬರ್ತಾ ಇದೆ ಸರ್. ಹೌದಾ? ಪರವಾಗಿಲ್ಲ ಬಿಡಿ, ನಿಮಗೆ ಆದಾಯವಲ್ಲ ಜಾಸ್ತಿ ಬಂದಷ್ಟು. ನಮಗೆ ಕೊಡಲ್ಲ ಸರ್. ಈಗ ಚೂರುಗಳ್ನ ಯಾರು ಕೊಡ್ತಾ ಇಲ್ಲ. ಈಗ ನಾವು ಎಣ್ಣೆ ಮಾರಾಟನ ನಿಲ್ಲಿಸ್ಬಿಟ್ಟಿದ್ದೀವಿ. ಅದಕ್ಕೆ ಕೊಬ್ಬರಿ ರೇಟು ತುಂಬ ಮೇಕ್ ಹೋಗ್ಬಿಡ್ತು ಸರ್. ಇವತ್ತು ಚೂರು ಬಂದು 175 ರೂಪಾಯಿ ಇದೆ. ನಾವು ಸ್ಟಾರ್ಟ್ ಮಾಡಿದಾಗ 70 ರೂಪಾಯಿಲಿ ಚೂರನ್ನ ಕಲೆಕ್ಟ್ ಮಾಡ್ತಾ ಇದ್ದೋ. 150 ರೂಪಾಯಿಗೆ ಆಯಿಲ್ ಮಾರಿವು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ 320ರಿಂದ 330 ರೂಪಾಯಿಗೆ ಕೊಬ್ಬರಿ ಎಣ್ಣೆನೇ ಮಾರಬೇಕು ಲೀಟ್ರಿಗೆ ಸರ್. ಒರಿಜಿನಲ್ ಕೊಬ್ಬರಿ ಎಣ್ಣೆ ಮಾರ್ತೀನಿ. ಗಾಣ ಹಾಕಿದ್ ವೇಸ್ಟ್ ಆಗ್ಬಿಡುತ್ತೆ. ಇಲ್ಲ ಸರ್, ನಮ್ಮದು ನಿರಂತರ ನಡೀತಾ ಇದೆ. ನಮಗೆ ಒಂದು ತಿಂಗಳಿಗೆ 10ರಿಂದ 14-15 ಸಾವಿರ ರೂಪಾಯಿ ಗಂಟ ಒಂದು ಗಾಣ ಬಂದು ರೈತರುಗಳೇ ಬಂದು ಹರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವ್ರಿಗೆ ವೈಯಕ್ತಿಕವಾಗಿ ಸರ್ ಅತ್ಯಂತ ಕಡಿಮೆ ದರ್ಜೆಗೆ ನಾವು 1 kg ಕೊಬ್ಬರಿನ 8 ರೂಪಾಯಿಗೆ ಹರ್ಕೊಡ್ತಾ ಇದ್ದೀವಿ. ಅವ್ರಿಗೆ ಇಂಡಿ ಬೇಡ ಅಂದರೆ 4 ರೂಪಾಯಿ ಸರ್. ಇಂಡಿ ತಗೊಂಡು ಏನು ಮಾಡ್ತೀರಿ ನೀವು ಸರ್? ಅನಿಮಲ್ ಫೀಡ್ಸ್ ಆಗುತ್ತೆ ಸರ್, ಅದು 30 ರೂಪಾಯಿ kg ಹೋಗುತ್ತೆ. ಬಿಸ್ಕತ್ ಫ್ಯಾಕ್ಟ್ರಿವರೆಗೂ ಕೊಡ್ಬೋದೇನೋ? ಅದನ್ನ ಕೊಡ್ಬೋದು ಸರ್. ಅಷ್ಟು ಅದರಲ್ಲಿ ಪೌಡರ್ಸಲ್ಲಿ ಏನಾಗುತ್ತೆ ಅಂದರೆ ಕೊಬ್ಬರಿನಲ್ಲಿ ಧೂಳು ಇವೆಲ್ಲ ಬಂದಿರ್ತದೆ. ಬಟ್ ಎಲ್ಲ ಮಾರ್ತಾರೆ, ನಾವು ಮಾರಲ್ಲ ಸರ್. ನೀವು ಪಶು ಆಹಾರವಾಗಿ ಕೊಡ್ತೀವಿ. ಸದಸ್ಯರಿಗೆ ಕೊಡ್ತೀರಾ? ಇಲ್ಲ ಸರ್, ಬೇರೆ ಕಡೆ ಮಾರ್ತೀರಾ ನಿಮ್ಮ ಕಂಪ್ನಿ ಔಟ್ಲೆಟ್ ಅಲ್ಲಿ? ನಮ್ಮ ಕಂಪ್ನಿ ಔಟ್ಲೆಟ್ ಅಲ್ಲಿ ಸರ್ ಈಗ ಕೊಬ್ಬರಿ ಹಿಂಡಿಗೆ ಯಾವ ಮಟ್ಟಕ್ಕೆ ಡಿಮ್ಯಾಂಡ್ ಬಂದಿದೆ ಅಂದರೆ ಯಾರು ಸರಿ ಪ್ರತಿ ದಿನಕ್ಕೆ 2 ರೈತರುಗಳು ಇಂಡಿ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ನೋಡಿದ್ರ? ಅಂದ್ರೆ ಈಗ ಸದ್ಯಕ್ಕೆ ಸೇವೆ ಒದಗಿಸ್ತಾ ಇದ್ದೀರಿ. ಖಂಡಿತ ಸರ್. ಆದ್ರೆ ನೀವೇ ಕೊಬ್ಬರಿ ಖರೀದಿ ಮಾಡಿ ಎಣ್ಣೆ ಮಾಡಿ ಮಾರಾಟ ಮಾಡುವಂತ ಹಂತಕ್ಕೆ ಇನ್ನೂ ನೀವು ಬಂದಿಲ್ಲ. ಕೊಬ್ಬರಿ ಮುಂಚೆ ಮಾಡ್ತಾ ಇದ್ದೆ ಸರ್, ಈಗ ಹೇಳಿದ್ನಲ್ಲ 1 to double ರೇಟ್ ಜಾಸ್ತಿ ಆಯ್ತು ಸರ್. ಕಡಲೆಕಾಯಿ ಎಣ್ಣೆನೆ 325 ರೂಪಾಯಿ ನಾವು ಕೊಡ್ತೀವಿ ಈಗ, ಕಡಲೆ ಬೀಜದ ಎಣ್ಣೆನ. ಆ ಮಟ್ಟಕ್ಕೆ ಬಂದಿದೆ. ಬಟ್ ಕೊಬ್ಬರಿ ಎಣ್ಣೆ 330 ರೂಪಾಯಿ 320 ರೂಪಾಯಿ ಅಂದ್ರೆ ಬೆಚ್ಚುತ್ತಾರೆ ಜನ. ಓಕೆ, ಅದರಲ್ಲೂ ಸುಮಾರಷ್ಟು ವಿಧ ಇದೆಯಲ್ಲ. ಕೌಟ್ ಕೊಬ್ಬರಿ ಅಂತಿದೆ, ಇನ್ನೇನೇನೋ 108 ಹೇಳ್ತಾರೆ. ಈಗ ನೀವು ತಯಾರು ಮಾಡೋ ಎಣ್ಣೆ ಅಡಿಗೆ ಗುಣಮಟ್ಟದ ಸರ್. ಕೌಟ್ ಇತ್ತು ಅಂದ್ರೆ ಹಾಕೋದೇ ಇಲ್ಲ ಸರ್. ಕೆಲವರು ದೀಪಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಕೊಬ್ಬರಿಗಳನ್ನ ಕೆಟ್ಟದ್ನೂ ತತ್ತಾರೆ, ಹಾಕೊಡಿ ಅಂತಾರೆ. 1 kgಗೆ 25 ರೂಪಾಯಿ ಕೊಡ್ತೀನಿ ಅಂದ್ರು ನಾವು ಹಾಕಲ್ಲ ಅಂತೀವಿ ಸರ್. ಅದಕ್ಕೆ ಯಾಕೆ ಅಂದರೆ ನೆಕ್ಸ್ಟ್ ಅದರ ನಂತರ ಇನ್ಯಾರೋ ಒಬ್ಬ ನಮ್ಮ ಗ್ರಾಹಕ ಬರ್ತಾನೆ, ನಮ್ಮ ರೈತರು ಬರ್ತಾರೆ, ಶೇರ್ ಹೋಲ್ಡರ್ಸು ಹಾಕ್ತಾರೆ. ಅವನ ಎಣ್ಣೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಅದು ಹಾಕಬಾರ್ದು. ಆಗ ಆ ರೈತ ಬೇಜಾರು ಮಾಡ್ಕೊಳ್ತಾರೆ, ಇದೇನಪ್ಪ ಈ ಥರ ಎಲ್ಲ ರೀತಿ ಅಂತ ಕೇಳ್ತಾರೆ. ಈಗ ನಿಮ್ಮಲ್ಲಿ ಕೊಬ್ಬರಿ ಎಣ್ಣೆನ ಅಡುಗೆಗೆ ಬಳಸೋದಕ್ಕೆ ಶುರು ಮಾಡಿದ್ದಾರೆ ಜನ ಸರ್. 70% ನಮ್ಮ ಗ್ರಾಮದಲ್ಲಿ, ನಮ್ಮ ಗ್ರಾಮ ಅಲ್ಲ ಸರ್, ಸುತ್ತಮುತ್ತ ನನ್ನ ಗ್ರಾಮದ ಸುತ್ತಮುತ್ತ ಇರತಕ್ಕಂಥ 70% ಈಗ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದಾರೆ ಸರ್. ನೋಡಿದ್ರ? ಎಲ್ಲ ಈ ಕರಾವಳಿ ಕಡೆ ಜನ ಆಗ್ಬಿಟ್ಟಿದ್ರಿ. ಇವತ್ತು 180 ರೂಪಾಯಿ ಆಗಿದೆ. ಚೂರು ಬರಲಿಲ್ಲ ಅವ್ರದ್ದು ಕೊಬ್ಬರಿ ಹೊಡಿವಾಗ, ಚೂರು ಬರಲಿಲ್ಲ ಅಂದರೆ ಚೆನ್ನಾಗಿರೋ ಕೊಬ್ಬರಿನೇ ಹೊಡ್ಕೊಂಡು ತತ್ತಾ ಇದ್ದಾರೆ ಸರ್. ಹೌದಾ? ಹೌದು ಸರ್. ಏನು ಅನುಕೂಲ? ನೀವು ನಿಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆನೇ ಬಳಸೋದಾ? ಹೌದು ಸರ್. ಏನು ಅನುಕೂಲ ಸರ್? ಅದರಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಲ್ಯಾರಿಕ್ ಆಸಿಡ್ ಅಂತ ಇದೆ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಾಯಿಯ ಮೊದಲನೇ ಎದೆ ಹಾಲಲ್ಲಿ ಏನಿರ್ತದೆ ಮಗು ಕುಡಿಸೋ ಇದರಲ್ಲಿ ಆ ಅಂಶ ಇದರಲ್ಲಿದೆ. ಅಷ್ಟು ರೋಗ ನಿರೋಧಕತೆ ಶಕ್ತಿ ನಮ್ಮ ಕೊಬ್ಬರಿ ಎಣ್ಣೆಯಲ್ಲಿದೆ. ನೋಡಿದ್ರಾ? ನಾವು ಸುಮ್ಮನೆ ತಲೆಗಚ್ಕತ್ತಿದ್ದೀವಿ ಅದನ್ನ. ಹೌದು ಸರ್. ಅದನ್ನು ಹೊಟ್ಟೆಗೆ ತಗೋಬಹುದು? ಇಲ್ಲ ಸರ್, ಅದು ಆ್ಯಕ್ಚುಲಿ ನಾವು ಹೊಟ್ಟೆ ಹಾಗೂ ಮೈಕೈಗೆ ತಲೆಗೆ ಹಾಕೊಳ್ಳೋದು ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ನು ಇದಾಗೋದಿಲ್ಲ ಸರ್. ಸೊ ನಿಮ್ಮದೇ ಒಂದು ಬ್ರ್ಯಾಂಡ್ ಕೊಬ್ಬರಿ ಎಣ್ಣೆ ಮುಂದಿನ ದಿನದಲ್ಲಿ ಮಾಡ್ತೀರಿ? ಖಂಡಿತ ಸರ್. ಅಲ್ವಾ? ಖಂಡಿತ. ಮತ್ತೆ ಇನ್ನೇನಾದರೂ ಮೌಲ್ಯವರ್ಧಿತ ಉತ್ಪನ್ನಗಳು ತೆಂಗಿನಿಂದ ಮಾಡಬಹುದು? ತೆಂಗಿನಿಂದ ಇದೊಂದು ಇಷ್ಟು ಮಾತ್ರ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ. ವರ್ಜಿನ್ ಕೋಕೋನಟ್ ಆಯಿಲ್ ಮಾಡ್ಬೋದು ಸರ್. ಇವತ್ತಿನ ಧಾರಣೆ 750 ರೂಪಾಯಿಗೆ 1 ಲೀಟರ್ ಮಾರ್ಬೇಕು ಸರ್. ಬೇಡ ಅಂತ ಇಲ್ಲ ಸರ್, ಮಾಡಿಸ್ಕೊಳ್ತಕ್ಕಂಥ ರೈತನು ಬೆಚ್ಚುತ್ತಾವನೆ. ಈಗ ನಮ್ಮಲ್ಲಿ ಶ್ರವಣಬೆಳಗೊಳದಲ್ಲಿ ಒಬ್ರು ಮಾಡಿದ್ರು, ಅವರು ಇವತ್ತ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಯಾರು? ಬೆಕ್ಕ ರಾಘವೇಂದ್ರನ? ಹೌದು ಸರ್. ಸರಿ ಸರಿ. ಅವ್ರು ಮಾಡ್ತಿಲ್ವ ಈಗ? ಇಲ್ಲ ಸರ್, ಮಾಡ್ತಾ ಇದ್ದಾರೆ. ಈಗ ಬಂದವರಿಗೆ ಮಾಡಿಕೊಡ್ತಾ ಇದ್ದಾರೆ. ಇವತ್ತಿನ ಕಾಯಿ ರೇಟಲ್ಲಿ ಎಣ್ಣೆ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಈಗ ಮುಂದಿನ ಆಲೋಚನೆಗಳೇನು ಸುಬ್ರಹ್ಮಣ್ಯ ಅವರವು? ಮುಂದಿನದು ಫುಡ್ಗೂ ಹೋಗ್ಬೇಕು ಅಂತ ಸರ್. ನಮ್ಮಲ್ಲಿ ಏನಾಗಿದೆ ಈಗ ಗೋಧಿ ಹಿಟ್ಟು, ಉದಾಹರಣೆಗೆ ಗೋಧಿ ಹಿಟ್ಟು ಬತ್ತೆ ಇರ್ತಕ್ಕಂಥದ್ದು ನೀವು ಯಾವುದೇ ಒಂದು ಬ್ರ್ಯಾಂಡ್ ತಗೊಂಡ್ರೂ ಸಮಸ್ಯೆ ಇದೆ. ಅಷ್ಟು ಕ್ವಾಲಿಟಿ ಇಲ್ಲ. ಯಾಕೆ ಅಂದರೆ ನಾವು ಹೊರಗಡೆ ಗೋಧಿ ತಗೊಂಡು ನಾನು ಅದಕ್ಕೆ ಸೋಯಾ ಮಿಕ್ಸ್ ಮಾಡಿ ನಮ್ಮಲ್ಲಿ ಚಪಾತಿ ಮಾಡಿಸಿದಾಗ ಬರ್ತಕ್ಕಂಥ ಸ್ಮೂತ್ನೆಸ್ಸೇ ಬೇರೆ, ಅದೇ ಅಂಗಡಿ ಹಿಟ್ಟಲ್ಲೇ ಬೇರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಎಂಪ್ಲಾಯ್ಮೆಂಟು ಸೃಷ್ಟಿ ಮಾಡಬೇಕು ಅನ್ನೋದು ಒಂದು ಮುಖ್ಯ ಗುರಿಯಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಜೋಳದ ಹಿಟ್ಟು,
ಗೋಧಿ ಹಿಟ್ಟು ಹಾಗೂ ಖಾರ ಪುಡಿ ಮೆಣಸಿನಕಾಯಿ ಇದೆಯಲ್ಲ ಅದನ್ನು ಕುಟ್ಟೋದು, ಓಲ್ಡ್ ಸ್ಟೈಲ್ ಕುಟ್ತಾರಲ್ಲ, ಒನಕಿನಲ್ಲಿ ಕುಟ್ತಿದ್ರಲ್ಲ ಆ ಟೈಪಲ್ಲಿ ಮಾಡಿ ಪೌಡರ್ ಮಾಡಿ ಪ್ಯಾಕ್ ಮಾಡಿ ಮಾರಬೇಕು ಅನ್ನೋದು ಒಂದು ಉದ್ದೇಶ ಇದೆ ಸರ್. ಅಲ್ಲ, ನಿಮ್ಮ ಚಟುವಟಿಕೆಗಳಿಗೂ ಅದಕ್ಕೂ ಸಂಬಂಧವೇ ಇಲ್ವಲ್ಲ, ಗೋಧಿ ಎಲ್ಲಿಂದ ತರ್ತೀರಿ ನೀವು? ಸರ್ ಈಗ ಗೋಧಿ ನಮಗೆ ಬೇಕು ಅಂದರೆ ಆರ್ಡ್ರ್ ಹಾಕಿದ್ರೆ ನಮ್ಮ FAO ಬಾಕ್ಲಿಗೆ ಹಾಕ್ತಾರೆ ಸರ್. ಎಲ್ಲ ಬೆಂಗಳೂರು ಮಾರ್ಕೆಟ್ ನಿಯರೆಸ್ಟ್ ಇರಿಂದ 110 ಕಿಲೋಮೀಟರ್ ಬ್ಯಾಂಗ್ಳೂರು. ತುಮಕೂರು ಗೋಧಿ ಹಿಟ್ಟು ಬಳಕೆ ಜಾಸ್ತಿನಾ? ಇದೆ ಸರ್, ಇದೆ. ಚಪಾತಿ ತಿಂತಾರೆ, ತುಂಬ ತಿಂತಾರೆ ಸರ್. ಹೌದಾ? ಸರಿ. ಈ ಜೋಳದ ಹಿಟ್ಟು ಅಷ್ಟೇ ಸರ್. ಜೋಳ ಬಂದು ನಮಗೆ ಈಗ ನಾವು ಮಾರ್ಕೆಟಲ್ಲಿ ತಗೊಳಕ್ಕೆ ಹೋದ್ರೆ ಇಲ್ಲಿ ಬಳ್ಳಾರಿ ಇದೆಲ್ಲ ಬರುತ್ತೆ. ನಂಬರ್ 1 ಬಿಳೆ ಜೋಳ ಬಂದು ಬಿಜಾಪುರ. ನೋಡಿದ್ರಾ? ಈಗ ಅಲ್ಲಿ FAOಗಳ ಜೊತೆ ನಾವು ಮಾತಾಡ್ಕೊಂಡಿದ್ದೀನಿ ಸರ್. ಬ್ಯಾಂಡ್ರು. ಸೊ FPOಗಳಿಂದ ಖರೀದಿ ಮಾಡಿ. ಹೌದು ಸರ್. ಇದನ್ನ ಬಿಜಾಪುರದಲ್ಲಿ ನಿಮಗೆ ಗೋಧಿನೂ ಸಿಗುತ್ತೆ ಹಾಗಾದ್ರೆ? ಹೌದು ಸರ್, ಕೆಲವಿದೆ. ನಾವು ಆ ಕಡೆಯಿಂದ ತಗೊಂಡು ನಾವು ಮಾಡಬೇಕು ಅಂತ FAO ಟು FAO ಲಿಂಕಿಂಗ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಮೆಣಸಿನ್ಕಾಯಿನೂ ಹಾಗೆ ಮಾಡ್ತೀರಾ? ಹೌದು ಸರ್. ಈ ಕಡೆ ಹೋಗಿ ಮೆಣಸಿನ್ಕಾಯಿ ಸರ್, ನಮ್ಮ ಉನಗಂಧ FAO, ಉನಗಂಧ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ಸುಳೆಬಾವಿನಲ್ಲಿದೆ, ಬೆಳಗಾವಿ ಡಿಸ್ಟಿಕ್. ಅವ್ರ ಹತ್ರನೂ ಮಾತಾಡಿದ್ದೆ. ಅವರು ಮೆಣಸಿನ್ಕಾಯಿ ಎಲ್ಲ ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಹೆಚ್ಚು ಕಡಿಮೆ ಒಂದು 70-75 ಕೋಟಿ ಟರ್ನ್ ಓವರ್ ಮಾಡಿದ್ದಾರೆ. ಕಳೆದ ವರ್ಷ ನಾವು ಡಿಸೆಂಬರ್ 29ನೇ ತಾರೀಕಲ್ಲಿ ಭೇಟಿ ಕೊಟ್ಟಿದ್ದೆ. ಈಗ ಎಷ್ಟು ವರ್ಷ ಆಯ್ತು ನಿಮ್ಮ FPO ಆಗಿ? ಇಲ್ಲಿಗೆ 3 ಫೈನಾನ್ಸಿಯಲ್ ಇಯರ್ ಕ್ಲೋಸ್ ಆಗಿದೆ. ಮೊದಲನೇ ವರ್ಷ ಎಷ್ಟು ಬಿಸ್ನೆಸ್ ಮಾಡಿದ್ರಿ? 44 ಲಕ್ಷ ರೂಪಾಯಿ. ಎರಡನೇ ವರ್ಷ 84 ಲಕ್ಷ ರೂಪಾಯಿ. ಮೂರನೇ ವರ್ಷ 1,21 ಲಕ್ಷ. ಮುಂದಿನ ವರ್ಷ ನಾನೊಂದು 3 ಕೋಟಿ ಹಾಕೊಂಡಿದ್ದೀನಿ. ಯಾಕೆಂದರೆ ಮಂಡ್ಯದಲ್ಲಿ ಟಾಪ್ 1ಗೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಒಳ್ಳೆಯದು, ಭಾಳ ಚೆನ್ನಾಗಿದೆ ಸುಬ್ರಹ್ಮಣ್ಯ ಅವರೇ ತಮ್ಮ ಆಲೋಚನೆಗಳು, ತಮ್ಮ ವಿಚಾರಗಳು. ಆದರೆ ಸಾಧನೆ ಹಾದಿ ಇನ್ನೂ ಭಾಳ ದೂರ ಇದೆ, ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? 988-600-536. ಇನ್ನೊಂದು ಸರಿ ಹೇಳ್ತೀರಾ? 988-600-536. ಇನ್ನೂ ಒಂದು ಸರಿ ಹೇಳ್ಬಿಡಿ. 988-600-536. ಒಳ್ಳೆಯದು ಸುಬ್ರಹ್ಮಣ್ಯ ಅವರೇ, ಇದುವರೆಗೂ ರೈತ ಉತ್ಪಾದಕ ಕಂಪನಿಯ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ತೆಂಗು ಹಾಗೂ ನೀರ ಮಾರಾಟ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ನಿಮ್ಮ ಸಂಸ್ಥೆ ಯಶಸ್ವಿ ಆಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ತೆಂಗು ಹಾಗೂ ನೀರ ಮಾರಾಟವನ್ನು ಕುರಿತು ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಹೋಬಳಿ ನಾಗತಿಹಳ್ಳಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ NT ಸುಬ್ರಹ್ಮಣ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ತರಕಾರಿ ಬೇಸಾಯ ಹಾಗೂ ಮಾರಾಟವನ್ನು ಕುರಿತು ಹುಣಸೂರು ತಾಲೂಕು ಬನ್ನಿಕುಪ್ಪೆಯ ಸಾವಯವ ರೈತ ಉತ್ಪಾದಕರ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ MC ಚಂದ್ರಶೇಖರ ಅವರೊಂದಿಗೆ ಸಂದರ್ಶನವಿದೆ. ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಪರಿಕಲ್ಪನೆ ಹಾಗೂ ನಿರ್ಮಾಣ N ಕೇಶವಮೂರ್ತಿ. ರೈತ ಉತ್ಪಾದಕರ ಕಂಪನಿ.